ನಮ್ಮ ಜೀವನದ ಗುರಿ ಏನಾಗುತ್ತೆ ಅಂದರೆ ಅದು ಯಾವತ್ತೂ ಸತ್ಯದ ಮೇಲೆ ನಿಂತಿರೋದಿಲ್ಲ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ನಡೆಯುವಂಥ ಎಲ್ಲ ಘಟನೆಗಳು ಜೀವನದಲ್ಲಿ ಒಂದು ಸರ್ಕಲ್ ಆಗಿ ಬರುತ್ತೆ. ಜೀವನದಲ್ಲಿ ಒಂದು ಟೈಮಲ್ಲಿ ಆ ಸರ್ಕಲ್ ನಿಂತೋಗುತ್ತೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಹೇಳು. 10 ಗಂಟೆಗೆ ನಿನ್ನ ಕೇಸ್ ಬರುತ್ತೆ, ಗೊತ್ತಾಯ್ತಲ್ವಾ? ಏನೋ ಹ್ಯಾಂಗ್ ಓವರಾ? ಹ್ಯಾಂಗ್ ಓವರ್ ಇದೆ ಅಂತ ಇನ್ನೊಂದು ಪೆಗ್ ಹೊಡೆದೆ. ಕೋರ್ಟ್ಗೆ ಕುಡ್ಕೊಂಡೆಲ್ಲ ಬರಬಾರ್ದು. ಹೌದೌದು, ದೇವಸ್ಥಾನಕ್ಕೆ ಜನ ಈಗ ಕುಡಿದು ಹೋಗ್ತಾರೆ. ಯೋಚನೆ ಮಾಡಬೇಡಿ, ಕುಡಿದಿರೋ ಜನ ನಿಜಾನೇ ಹೇಳ್ತಾರೆ. ಹತ್ತು ವರ್ಷದಿಂದ ಡಿವೋರ್ಸ್ ಕೇಸ್ ನಡೀತಾ ಇದೆ. ಬೇರೆ ಆಗೋದಕ್ಕೆ ಕಾರಣ ಏನು ಅಂತ ಇಲ್ಲಿವರೆಗೂ ನೀವು ಹೇಳೇ ಇಲ್ಲ. ಕೋರ್ಟ್ಗೆ ನೀವು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಿಬ್ಬರಿಗೂ ಆದ್ರೂ ನಿಮ್ಮ ಮಧ್ಯೆ ಇರೋ ಸಮಸ್ಯೆ ಏನು ಅಂತ ಗೊತ್ತಾ? ಮ್ಯೂಚುವಲ್ ಕನ್ಸಲ್ಟ್ ಅಲ್ಲಿ ಇಬ್ರು ಅಪ್ಲೈ ಮಾಡಿದ್ರು ಕೂಡ ಒಂದೇ ವರ್ಷದಲ್ಲಿ ನಿಮ್ಗೆ ಡಿವೋರ್ಸ್ ಸಿಗ್ತಾ ಇತ್ತು. ಆದ್ರೆ ಮಿಸಸ್ ಗೌರಿ, ನೀವು ಡೈವರ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಮಿಸ್ಟರ್ ರಾಜಾ, ನೀವು 10 ವರ್ಷದಿಂದ ಡಿವೋರ್ಸ್ ಕೊಡದೆ ಎಳ್ಕೊಂಡು ಹೋಗ್ತಾ ಇದ್ದೀರಾ. ಒಟ್ಟಿಗೆನೂ ಬಾಳ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮಗಳನ್ನ ಮಿಸ್ ಮಾಡ್ಕೋತಿದೀನಿ, ಅವಳ ಫ್ಯೂಚರು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ಯಾ. ಆದ್ರೆ ಅವಳ ಫ್ಯೂಚರ್ನ ನೀವೇ ಕೆಡಿಸ್ತಾ ಇದ್ದೀರಾ. ನಿಮ್ಮ ಮಗಳಿಗೆ ಕೆನಡಾನಲ್ಲಿರೋ ಯೂನಿವರ್ಸಿಟಿ ಆಫ್ ಟೊರೊಂಟೋನಲ್ಲಿ ಸೈನ್ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ಸ್, ಸ್ಪೀಕ್ ಲ್ಯಾಂಗ್ವೇಜ್ ಪೆಥಾಲಜಿ ಎರಡರಲ್ಲೂ ಓದೋ ಅಂತ ಗ್ರಾಜ್ಯುಯೇಷನ್ ಸ್ಕಾಲರ್ಶಿಪ್ ಸಿಕ್ಕಿದೆ. ವೀಸಾ ಅಪ್ಲೈ ಮಾಡಿ 2 ವಾರದಲ್ಲಿ ಜಾಯಿನ್ ಆಗ್ಬೇಕು. ಅವ್ರ ಮಾವನ್ ಮನೆ ಅಲ್ಲಿದೆ. ಅಮ್ಮ ಹೋಗಿ ಅವಳ ಜೊತೆನೆ ಇರ್ತಾಳೆ. ಅಂದ್ಮೇಲೆ ನಿನಗ್ ಯಾಕಪ್ಪ ಸಮಸ್ಯೆ? ಅವಳ ಫ್ಯೂಚರ್, ಅವಳ ಕೆರಿಯರ್ ಇದ್ಯಾವುದು ಮುಖ್ಯನೇ ಅಲ್ವಾ? ಹೌದು ಮೇಡಮ್, ಮುಖ್ಯನೇ. ನನ್ನ ಮಗಳು ಊರಿಗೆ ಹೋಗೋದಕ್ಕೂ ಮುಂಚೆನೆ ನನ್ನ ಜೊತೆ ಒಂದು 10 ದಿನ ಆದರೂ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. ಮಿಸಸ್ ಗೌರಿ, ಇದು ನಿಮ್ಗೆ ಒಪ್ಪಿಗೆನಾ? ಇಲ್ಲ, ಅದು ಬೇಡ ಮೇಡಮ್. ಮೇಡಮ್, ನಾವು ಯಾವಾಗ ಬೇರೆ ಆಗಬೇಕು ಅಂತ ಕೋರ್ಟ್ ಹೇಳ್ತೋ 7 ವರ್ಷ ಆ ಮಗುಗೆ. ಅದು ನನ್ನ ಮಗಳು ಅಮ್ಮನ ಹತ್ರ ಇರಬೇಕು ಅಂತ ಹೇಳಿದ್ರು. ತಿಂಗಳಲ್ಲಿ ಒಂದ್ಸಲ ಅಪ್ಪನ ಭೇಟಿ ಆಗಬೇಕು ಅಂತ ಹೇಳಿದ್ರಿ. ಅವಾಗ ನೋಡಿದ್ರೆ ತಿಂಗಳಲ್ಲಿ ಒಂದ್ಸಲ, ವರ್ಷದಲ್ಲಿ 12 ಸಲ, 10 ವರ್ಷದಲ್ಲಿ 120 ಸಲ ನನ್ನ ಮಗಳ ಜೊತೆ ಇದ್ದಾಳೆ. 10 ವರ್ಷದಲ್ಲಿ 4 ತಿಂಗಳು, ಬರೀ 4 ತಿಂಗಳು ಮೇಡಮ್ ನನ್ನ ಮಗಳು ನನ್ನ ಜೊತೆಲಿದ್ದಾಳೆ. ಒಂದೊಂದು ತಿಂಗಳು ಒಂದಿನ ನನ್ನ ಮನೆಗೆ ಬರ್ತಾಳೆ. ಒಂದ್ಸಲ ಅವಳು ಬಂದಾಗ ಅವಳು ಬೇರೆ ಥರನೇ ಬಿಹೇವ್ ಮಾಡಿದ್ಲು, ನಾಚಿಕೆ ಪಡ್ತಿದ್ಲು. ಅವಳು ಬಿಹೇವಿಯರ್ ಬಂದು ಅವಳು ದೊಡ್ಡವಳಾಗಿದ್ದಾಳೆ ಅಂತ ನನಗೆ ಅರ್ಥ ಆಯಿತು. ಎಷ್ಟೇ ಆದರೂ ನಾನು ಅವಳಪ್ಪ. ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ. ನನ್ನ ಮಗಳು ಫಾರಿನ್ ಬೇಕಿದ್ರೆ ಹೋಗ್ಬೋದು. ಒಂದು 2-3 ದಿನ ಎಲ್ಲ ಫಾರ್ಮಾಲಿಟೀಸು ಮುಗ್ದೋದ್ಮೇಲೆ ನನ್ನ ಮಗಳು ನನ್ನ ಜೊತೆ ಬಂದು
ಒಂದು 10 ದಿನ ಆದರೂ ಇರಬೇಕು. 10 ವರ್ಷ ನನ್ನ ಮಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅದಕ್ಕಾದರೂ 10 ದಿನ ನನ್ನ ಜೊತೆಲಿ ನನ್ನ ಮಗಳಿಗೆ ಅಪ್ಪ ಆಗಿರಬೇಕು. ಇದಕ್ಕೆ ಓಕೆ ಅಂದರೆ ಡೈವರ್ಸಿಗೂ ಫಾರಿನ್ ಹೋಗೋದಿಕ್ಕೂ ಒಪ್ಕೋತೀನಿ ಮೇಡಮ್. ಮಿಸಸ್ ಗೌರಿ, ಡೈವರ್ಸ್ ಕೇಸ್ ಇನ್ನೂ ಮುಗ್ದಿಲ್ಲ. ಚೈಲ್ಡ್ ಕಸ್ಟಡಿ ಲಾ ಇಂದ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಮಗಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಡಿಸೈಡ್ ಮಾಡಿ. ಕೋರ್ಟ್ ವಿಲ್ ಮೇಟ್ ಆಫ್ಟರ್ ಲಂಚ್. ಬೇರೆ ಆಗೋದಕ್ಕೆ ಕಾರಣ ಏನು ಅಂತಾನೆ ನೀವಿನ್ನೂ ಹೇಳಿಲ್ಲ. ಕೋರ್ಟ್ ನೀವ್ ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮಿಬ್ಬರಿಗೂ ಆದ್ರೂ ನಿಮ್ ಮಧ್ಯೆ ಇರೋ ಸಮಸ್ಯೆ ಏನು ಅಂತ ಗೊತ್ತಾ? ಸ್ಕ್ಯಾನಿಂಗ್ ಅಲ್ಲಿ ಡಿಫರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಅವ್ರ ನಡವಳಿಕೆಯಲ್ಲಿ ಡಿಫರೆನ್ಸ್ ಗೊತ್ತಾಗ್ತಿದ್ಯಾ? ತುಂಬಾ. ಮುಂಚೆ ಎಲ್ಲ 2 ದಿನ 3 ದಿನ ನಿದ್ದೆ ಮಾಡ್ತಿದ್ರು. ಈಗ 2 ವಾರ 3 ವಾರ ಮಲ್ಕೋತಾರೆ. ಮುಂಚೆ ಎಲ್ಲ 2-3 ವರ್ಷಕ್ಕೆ 1 ಸಲ ಬರ್ತಾ ಇತ್ತು. ಆದ್ರೆ ಈಗ ವರ್ಷಕ್ಕೆ 2-3 ಸಲ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಮ್ಟೈಮ್ಸ್ 1 ತಿಂಗಳಿಗೆ 2 ಸಲ ಬಂದಿದೆ. ನೀವು ಮೊದಲು ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ಗೆ ಬರ್ತಾ ಇರೋ ನಿದ್ರೆ ಒಂದು ಕಾಯಿಲೆ. ದೇರ್ ಆರ್ ನ್ಯೂರಾಲಜಿಕಲ್ ಕಂಡೀಷನ್. ಇಟ್ಸ್ ಕಾಲ್ಡ್ ಕ್ಲೈನ್-ಲೆವೆನ್ ಸಿಂಡ್ರೋಮ್. ಇದನ್ನ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರೋಮ್ ಅಂತಾನೂ ಕರೀತಾರೆ. ಇರೋ 750 ಕೋಟಿ ಜನಗಳಲ್ಲಿ ಕೇವಲ 1000 ಜನಕ್ಕೆ ಈ ಕಾಯಿಲೆ ಇರುತ್ತೆ. ಆದರೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದಕ್ಕೆ ಔಷಧಿ ಕೂಡ ಇಲ್ಲ. ಸರಾಸರಿ ಜನಗಳು ಹೆಚ್ಚು ಅಂದ್ರೆ 8 ಗಂಟೆ ನಿದ್ರೆ ಮಾಡ್ತಾರೆ. ಆದರೆ ಇವರು 8 ದಿನ 8 ವಾರ ಬೇಕಾದ್ರೂ ನಿದ್ರೆ ಮಾಡ್ಬೋದು. ಕ್ಯಾಲಿಫೋರ್ನಿಯಾದಲ್ಲಿರೋ ಒಂದು ಹುಡುಗಿ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂದ್ರೆ 8 ತಿಂಗಳು ನಿದ್ರೆ ಮಾಡಿದ್ದಾಳೆ. 2 years later, I fell asleep on June 29th, 2009, and I didn't wake up until February 11th, 2010. That whole 8 months is completely wiped out. ಈ ಸಮಸ್ಯೆ ಬಂದು ಮಲಗಿ ಎದ್ದೇಳೋದಕ್ಕೆ ದಿನಗಳು, ವಾರಗಳು, ತಿಂಗಳುಗಳು ಅಷ್ಟೇ ಯಾಕೆ ಸುಮಾರು ವರ್ಷಗಳು ಬೇಕಾಗಬಹುದು. ಆದರೆ ಇವರು ನಿದ್ರೆ ಮಾಡ್ತಾನೆ ಇರ್ತಾರೆ ಅಂತಾನೆ ಅರ್ಥ ಅಲ್ಲ. ಇವರು ನಾರ್ಮಲ್ ಆಗಿರುವಾಗ ಎಲ್ಲರೂ ಥರಾನೇ ನಿದ್ರೆಯಿಂದ ಎದ್ದೇಳ್ಬೋದು. ಆದರೆ ಈ ಅಟ್ಯಾಕ್ ಅನ್ನೋದು ಅಂದರೆ ಹಾರ್ಟ್ ಅಟ್ಯಾಕ್, ಆಸ್ಮಾ ಅಟ್ಯಾಕ್ ಅನ್ನೋ ಥರ ಇದನ್ನು ಸ್ಲೀಪ್ ಅಟ್ಯಾಕ್ ಅಂತ ಕರಿಬೋದು. ಇದು ಅಟ್ಯಾಕ್ ಆದ ಸಿಚುವೇಶನ್ನಲ್ಲಿ ಯಾವಾಗ ಹೇಳ್ತಾರೆ ಅಂತ ಗ್ಯಾರಂಟಿನೇ ಇರಲ್ಲ. ಒಬ್ಬ ಮನುಷ್ಯ ಯಾವ ತಪ್ಪನ್ನು ಮಾಡದೇ ಇರೋದು ನಿದ್ರೆ ಮಾಡೋ ಟೈಮಲ್ಲಿ ಅಂತ ಹೇಳ್ತಾರೆ. ಅದು ಸರಿ, ಇವರು ನಿದ್ರೆ ಮಾಡೋದ್ರಿಂದ ನಿಮಗೇನು ತೊಂದರೆ? ಅಲ್ಲ, ಅವ್ರ ಸಮಸ್ಯೆನ ನೀವ್ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಮ್ ಪ್ರಾಬ್ಲಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಡಾಕ್ಟರ್. ಅವ್ರು ನಿದ್ದೆ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಅಂತ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀರಲ್ಲ. ಆಗ ನನ್ನ ಮಗಳಿಗೆ 2 ವರ್ಷ ಇರ್ಬೋದು. ಅವ್ರು ಕಾರ್ ಓಡಿಸ್ತಾ ಇದ್ರು. ನನ್ನ ಪಾಡಿಗೆ ಮಗು ಜೊತೆ ಆಟ ಆಡ್ತಾ ಇದ್ದೆ. ದಿಢೀರಂತ ಗಾಡಿ ಆ ಕಡೆ ಕಡೆ ಹೋಯ್ತು. ನೋಡಿದ್ರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಆಗ ನಾನು ಸ್ಟೇರಿಂಗ್ ಹಿಡ್ಕೊಂಡು ತಿರುಗಿಸಿ ನಿಲ್ಲಿಸಿ ಸಣ್ಣ ಕಾಯ್ದಲ್ಲೇ ಎಲ್ಲ ತಪ್ಪೋಯ್ತು. ಆವತ್ತು ಸ್ವಲ್ಪ ಮಿಸ್ ಆಗಿದ್ರು ಎಲ್ರೂ ಹೋಗಿ ಸೇರ್ಕೋತಾ ಇದ್ವಿ. ಆಮೇಲೆ ಇನ್ನೊಂದು ದಿನ ಮಗುಗೆ ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ತುಂಬಾ ಹೊತ್ತಾದ್ರೂ ಆಚೆ ಬರಲೇ ಇಲ್ಲ. ಏನು ಅಂತ ಹೋಗಿ ನೋಡಿದ್ರೆ ಅಲ್ಲೇ ಮಲಗ್ಬಿಟ್ಟಿದ್ರು. ಟಪ್ಪು ಫುಲ್ ನೀರಲ್ಲಿ ಮಗು ಕೂಗಾಡ್ತಾ ಇದೆ. ಅಯ್ಯಯ್ಯೋ, ಹೇ! ಅಪ್ಪಿ ತಪ್ಪಿ ಟಪ್ಪು ಒಳಗಡೆ ಮಗು ಬಿದ್ದು ಹೋಗಿದ್ರೆ. ಆವತ್ತೊಂದಿನ ದೀಪಾವಳಿ. ಎಲ್ಲರೂ ಮನೆ ಬಾಗ್ಲಲ್ಲಿ ಕುಟುಂಬ ಸಮೇತರಾಗಿ ಪಟಾಕಿ ಹೊಡಿತಾ ಇದ್ರು. ನಾನು ನನ್ನ ಮಗಳು ಕೂಡ ಪಟಾಕಿ ಹೊಡಿತಾ ಇದ್ವಿ. ಅಪ್ಪ ಭಯ ಆಗ್ತಿದೆ, ಭಯ ಆಗ್ತಿದೆ, ಡ್ರೆಸ್ ಮೇಲೆ ಬಿದ್ಬಿಡುತ್ತಪ್ಪ, ದಿಢೀರಂತ ನನ್ನ ಮಗಳು ಮನೆ ಒಳಗಡೆ ಹೋದ್ಲು. ಯಾಕೆ ಅಂತ ಹೋಗಿ ನೋಡಿದ್ರೆ, ಡ್ಯಾಡಿ ಎದ್ದೇಳಿ ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ ಎದ್ದೇಳಿ ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ಎಲ್ರೂ ಪಟಾಕಿ ಹೊಡಿತಿದ್ದಾರೆ, ನೀನು ಬಾ ಡ್ಯಾಡಿ ಪ್ಲೀಸ್ ಡ್ಯಾಡಿ. ಆದ್ರೆ
ಆವತ್ತು ದೀಪಾವಳಿ ಅಂತಾನೂ ಗೊತ್ತಿಲ್ಲದೆ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು. ಹೊಸ ಡ್ರೆಸ್ ಹಾಕೋ ಡ್ಯಾಡಿ. ಎಲ್ರು ಡ್ಯಾಡಿನೂ ಪಟಾಕಿ ಹೊಡಿತಿದ್ದಾರೆ, ನೀನು ಬಾ ಡ್ಯಾಡಿ. ನೋಡೋದಕ್ ನನಗೆ ಹೇಗಾಗಿರ್ಬೇಕು. ಎಲ್ರೂ ಎದ್ದ ಮೇಲೆ ಅವ್ರು ಮಲ್ಕೋತಾರೆ, ಆದ್ರೆ ಎಲ್ರೂ ಮಲ್ಗಿರೋವಾಗ ನಾನು ಎದ್ದಿರ್ತೀನಿ. ನೀವೇನ್ ಯೋಚಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗತ್ತೆ, ಆದ್ರೆ ನಾನು ಆ ವಿಚಾರ ಹೇಳ್ತಿಲ್ಲ. ಹಸ್ಬೆಂಡ್ ಅನ್ನೋರು ಒಬ್ಳು ಹೆಂಡತಿಗೆ ಫಿಸಿಕಲ್ ಕಂಪ್ಯಾನಿಯನ್ ಮಾತ್ರ ಅಲ್ಲ, ಎಮೋಷನಲ್ ಕಂಪ್ಯಾನಿಯನ್. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಡಾಕ್ಟರ್ ಆಗಿದ್ರು ನೀವು ಗಂಡಸ್ರೆ ತಾನೆ. ಮಿಸಸ್ ಗೌರಿ, ನಿಮ್ ಮಗಳು 10 ದಿನ ಅವ್ರ ಜೊತೆ ಇರೋದಕ್ಕೆ ನಿಮ್ಗೆ ಒಪ್ಗೆನಾ? ಎಸ್ ಮೇಡಮ್. ಹತ್ತು ವರ್ಷದಿಂದ ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ. 10 ದಿನ ಜೋಪಾನವಾಗಿ ನೋಡ್ಕೊ. ಒಂದು ಕಾಡಲ್ಲಿ ತುಂಬು ಗರ್ಭಿಣಿಯಾದಂತ ಒಂದು ಜಿಂಕೆ ತನ್ನ ಗುಂಪಿನ ಜೊತೆ ಮೇಯ್ತಾ ಆಯ್ತು. ಇದ್ದಕ್ಕಿದ್ದಾಗೆ ಹೆರಿಗೆ ನೋವು ಜಾಸ್ತಿಯಾಗಿ ಮರಿ ಹಾಕ್ಬಿಡ್ತು. ಆಗ ಗುಂಪಾಗಿ 4 ಗಂಡು ಸಿಂಹಗಳು ಆ ಜಿಂಕೆ ಗುಂಪನ್ನ ಸುತ್ತುವರಿಯುತ್ತೆ. ಅಲ್ಲಿದ್ದ ಜಿಂಕೆಗಳೆಲ್ಲ ತಪ್ಪಿಸ್ಕೊಂಡು ಓಡ್ಬಿಡುತ್ತವೆ. ಆಗ ತಾಯಿ ಜಿಂಕೆ ಬೇರೆ ಮರಿಗಳ ಬಗ್ಗೆ ಯೋಚಿಸಿ ಆಗ ಹುಟ್ಟಂತ ತನ್ನ ಮರಿನ ಬಿಟ್ಟು ಓಡ್ಬಿಡುತ್ತೆ. ಹುಟ್ಟದಂತ ಮರಿನ 4 ಸಿಂಹಗಳು ಸುತ್ತುವರಿಯುತ್ತೆ. ಆ ಜಿಂಕೆ ಮರಿ ತನ್ನನ್ನ ಸುತ್ತುವರೆದಿರುವಂಥದ್ದು 4 ಗಂಡು ಸಿಂಹಗಳು ಅಂತ ಗೊತ್ತಿಲ್ಲದೆ ಅದ್ರ ಜೊತೆಗೆ ಆಟ ಆಡುತ್ತೆ. ಆ ಸಿಂಹಗಳು ಹೇಗಿದ್ರು ನಾವು ಈ ಮರಿನ ಬೇಟೆ ಆಡ್ ತಿಂತೀವಲ್ವಾ, ಅಲ್ಲಿವರೆಗೂ ಆಟ ಆಡೋಣ ಅಂತ ಜಿಂಕೆ ಮರಿ ಜೊತೆ ಆಟ ಆಡುತ್ತವೆ. ತಾನು ಸಾಯ್ತೀನಿ ಅನ್ನೋದು ಗೊತ್ತಿಲ್ಲದೆ ಜಿಂಕೆ ಮರಿ ಕೂಡ ಆಟ ಆಡ್ತಾ ಇರುತ್ತೆ. ಥ್ಯಾಂಕ್ಸ್ ಡ್ಯಾಡಿ. ಮಮ್ಮಿ ಆಗ್ಲೇ ಫೋನ್ ಮಾಡಿದ್ರು, ನಾನು ಅಬ್ರಾಡ್ ಸ್ಟಡೀಸ್ಗೆ ನೀನು ಓಕೆ ಹೇಳಿದೆ ಅಂತ ಹೇಳಿದ್ರು. ಜೊತೆಗೆ 10 ದಿನ ನಿಮ್ ಜೊತೆನೇ ಇರ್ಬೋದು ಅಂತ ಹೇಳಿದ್ರು. ಸೂಪರ್, ಮಜಾ ಮಾಡ್ಬೋದು. ಫಾರಿನ್ ಹೋಗಿ ಓದ್ಬೇಕು ಅನ್ನೋದು ನಿನಗೆ ಇಷ್ಟ ಅಂತ ನನ್ಗೆ ಯಾಕೆ ಹೇಳಿಲ್ಲ? ಅದು ಬರೀ ಓದೋದು ಅಷ್ಟೇ ಅಲ್ಲ ಡ್ಯಾಡಿ, ದೊಡ್ಡ ಸರ್ವಿಸ್. ಆದ್ರೆ ಅಲ್ಲೇ ಹೋಗಿ ಓದ್ಬೇಕು, ನಿನ್ನನ್ ಬಿಟ್ಟು ಹೋಗ್ಬೇಕು, ನಿನಗ್ ಹರ್ಟ್ ಆಗತ್ತೆ, ಅದಕ್ಕೆ ಹೇಳಿಲ್ಲ. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳು. ವೀಸಾ ಓಕೆ ಆಯ್ತು. ಇವತ್ತು ಸಾಯಂಕಾಲ ಕರ್ಕೊಂಡ್ ಬಂದ್ಬಿಡ್ತೀನಿ. 10ನೇ ದಿನ ಸಾಯಂಕಾಲ ಬಂದು ಕರ್ಕೊಂಡ್ ಬರ್ತೀನಿ. ಅದೇನ್ 10ನೇ ದಿನಕ್ಕೆ? 11ನೇ ದಿನಕ್ಕಲ್ವಾ ಫ್ಲೈಟ್ ಇರೋದು? 10ನೇ ತಾರೀಕು ಅವಳ ಬರ್ಡೇ, ನಾವು ಸೆಲೆಬ್ರೇಟ್ ಮಾಡ್ಬೇಕು. ಯಾಕೆ ನಾನ್ ಸೆಲೆಬ್ರೇಟ್ ಮಾಡಬಾರ್ದಾ? 11ನೇ ತಾರೀಕಿಗೆ 12 ಗಂಟೆಗಲ್ವಾ ಫ್ಲೈಟ್ ಇರೋದು? 9 ಗಂಟೆಗೆ ಏರ್ಪೋರ್ಟ್ ಅಲ್ಲಿ ಇರ್ತಾಳೆ. ನಿನ್ ಟೈಮಿಂಗ್ ಎಲ್ಲ ನಂಬೋದಕ್ಕಾಗಲ್ಲ. 8 ಗಂಟೆಗೆ ಬಿಡ್ಬೇಕು. ಓಕೆ, 11ನೇ ತಾರೀಕಿಗೆ ಶಾರ್ಪ್ 8 ಗಂಟೆಗೆ ಅವಳು ಏರ್ಪೋರ್ಟ್ ಅಲ್ಲಿ ಇರ್ತಾಳೆ. ಓಕೆನಾ? ಆಫೀಸಲ್ಲಿ ಕೇಸ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ? ಓಕೆ. ಈ ಮನೇನು ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದೀರಲ್ಲ, ಯಾಕೆ? ಸರ್, ನಿಮ್ಗೆ ಹೆಲ್ಪ್ ಮಾಡಕ್ ಯಾರು ಇಲ್ಲ, ಒಬ್ರೇ ಇದ್ದೀರಾ, ಪರವಾಗಿಲ್ಲ ಸರ್. ಈ ರೀತಿ ನಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ ಸರ್ ಕೆಲಸ ಮಾಡೋದಕ್ಕೆ? ಯಾರು ಮೂವ್ ಆದಂಗಾಯ್ತಲ್ವಾ ಸರ್? ಅಲ್ಲಿ ನೋಡಿ, ಆ ಕಡೆ ನಡಿಯೋ ನಡಿಯೋ, ಬೇಗ ನಡಿ. ಎಲ್ಲ ಕೆಡಿಸ್ಬಿಟ್ಯೋ. ಹೊರಗಡೆ ಬೈಕಲ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದು ಇವನು. ಲೇ, ಯಾರಿಗೆ ಗೊತ್ತಿತ್ತು ಅರ್ಧ ರಾತ್ರಿಲಿ ಬರ್ತಾರೆ ಅಂತ ಅವರು? ಈಗ ಯಾವ ಸಮಸ್ಯೆನೂ ಇಲ್ಲ. ಆ ಮನೆಯಲ್ಲಿ, ಆ ರೋಡಲ್ಲಿ ಯಾವ CCTV ಕ್ಯಾಮ್ರಾನೂ ಇಲ್ಲ. ಪರ್ಸು, ವಾಚು 2 ತಗೊಂಡ್ ಬಂದಿದ್ದೀನಿ. ನನ್ನನ್ನ ಕಳ್ಳ ಅಂತ ಅನ್ಕೋತಾರೆ. ಏಯ್, ಅವನು ಪೊಲೀಸ್. ಅವನು ಊರಲ್ಲಿ ನಡೆಯೋ ತಪ್ಪನ್ನೇ ಕಂಡು ಹಿಡಿತಾನೆ. ಮನೇಲಿ ನಡೆಯೋ ತಪ್ಪು ಗೊತ್ತಾಗದೇ ಇರುತ್ತಾ? ನಮಗಿರೋದು 10 ದಿವಸ. ಏನಾದ್ರೂ ತಪ್ಪಾದ್ರೆ ಸಾಯಿಸ್ಬಿಡ್ತೀನಿ.
ಬಂದಿರೋರು ಗ್ಯಾರಂಟಿ ಕಳ್ರೆ ಆಗಿರ್ತಾರೆ ಸರ್. ವಾಚು ಪರ್ಸೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಬೈಕ್ ನಂಬರ್ ಕೂಡ ಫೇಕು ಸರ್. ಯಾವುದಕ್ಕೂ ಪಕ್ಕ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಬನ್ನಿ. ಅದನ್ನ ಬಿಡಿ ಸರ್. 10 ವರ್ಷದಿಂದ ರೆಗ್ಯುಲರ್ ಆಗಿ ಕುಡಿತಾ ಇದ್ದೀರಾ. 10 ದಿವಸದಲ್ಲಿ ಹೇಗೆ ಬಿಡ್ತೀರಾ ಸರ್? ಮಗಳಿಗೋಸ್ಕರ ಎಲ್ಲಾನು ಸ್ಟಾಪ್ ಮಾಡಬೇಕಾಗತ್ತೆ. ಅದೊಂದು ಕರ್ತವ್ಯ ಅಲ್ವಾ? ಈಗ ಮನೇಲಿ ಡೆಕೋರೇಷನ್ಗೆ ಅಂತ ಇಟ್ಟಿರೋ ಬಾಟಲ್ಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲ ಬಾಟಲ್ಗಳನ್ನ ಎತ್ಕೊಂಡು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಸರ್. ಥ್ಯಾಂಕ್ಸ್ ಮಣಿ. ಏಯ್ ಅಮ್ಮ ಅಮ್ಮ ಡ್ರಾಪ್ ಮಾಡಿ ಹಾಗೆ ಹೊರಟೋದ್ರು. ಮನೆ ಹೊಸದಾಗಿದೆ. ನಿನ್ಗೋಸ್ಕರನೇ ಮಾಡಿದ್ದು. ಮತ್ತೆ ನಿನ್ ಐಟಮ್ಸ್ ಯಾವ್ದು ಕಾಣಿಸ್ತಾನೆ ಇಲ್ಲ. ಅದು ನಿನ್ಗೋಸ್ಕರನೇ. 10 ದಿನ ಲೀವ್ ಹಾಕಿದ್ದೀನಿ ನಿನ್ಗೋಸ್ಕರನೇ. ನಿನ್ ಕೈಲಿ ಆಗತ್ತಾ? ಕಷ್ಟನೇ, ಮ್ಯಾನೇಜ್ ಮಾಡ್ಬೋದು. ಸರಿ ಅದು ಬಿಡು. ನಿಮ್ಮ ಅಪ್ಪನ ಜೊತೆ 10 ದಿನ ಇರ್ತಿದ್ಯಾ? ಏನೆಲ್ಲ ತಿಂತೀಯಾ? ಏನೆಲ್ಲ ಮಾಡ್ಬೇಕಂತಿದ್ಯಾ? ಏನೆಲ್ಲ ನೋಡ್ಬೇಕಂತಿದ್ಯಾ? ಅದೇನೇ ಇರಲಿ ಹೇಳು. ನೋ ರಿಸ್ಟ್ರಿಕ್ಷನ್ಸ್. ಎಂಜಾಯ್ ಯುವರ್ ಸೆಲ್ಫ್. ಶೋರ್ ಶೋರ್. ಪಬ್ಬಿಗೆ ಹೋಗಣ್ವಾ? ಹೌದು ಅಪ್ಪ, ನಾನು ಇದುವರೆಗೂ ಪಬ್ಬಿಗೆ ಹೋಗೇ ಇಲ್ಲ. ನನ್ನ ಫ್ರೆಂಡ್ಸ್ ಕರೆದಿದ್ರು, ಆದ್ರೆ ಅವ್ರ ಜೊತೆ ಹೋಗಕ್ ಇಷ್ಟ ಆಗಿಲ್ಲ. ಆದ್ರೆ ಹೇಗಿರತ್ತೆ ಅಂತ ನೋಡಕ್ ಆಸೆ ಇದೆ. ಹೋಗಣ್ವಾ? ಹೋಗೋಣ. ಹಾಯ್. ವೆಲ್ಕಮ್ ಮ್ಯಾಮ್. ವೆಲ್ಕಮ್ ಸರ್. ನನಗೊಂದು ಆರೆಂಜ್ ಜ್ಯೂಸ್. ನಿನಗೇನು ಬೇಕು? ಬೇರೆ ಯಾವ ಜ್ಯೂಸ್ ಇದೆ? ಬೇರೆ ತುಂಬಾನೇ ಇದೆ. ನೀನು ನೋಡಿ ಆರ್ಡರ್ ಮಾಡು. ನಾನು ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ಏನದು? ಬ್ರ್ಯಾಂಡಿ ಸರ್. ಚಿಕ್ಕ ಮಕ್ಕಳಿಗೆ ಜ್ಯೂಸ್ ಕೊಡೋದ್ಬಿಟ್ಟು ಬ್ರ್ಯಾಂಡಿ ಕೊಟ್ಟಿದೆಯಲ್ಲ? ಮೇಡಮ್ ಸರ್ ಆರ್ಡರ್ ಮಾಡಿದ್ದು. ನಾನೇ ಆರ್ಡರ್ ಮಾಡಿದ್ದು. ಸಾರಿ. ಕುಡಿತೀಯಾ? ಇಲ್ಲ ಅಪ್ಪ, ನಿನಗೆ ಆರ್ಡರ್ ಮಾಡಿದ್ದು. ನನಗ ಬೇಡಮ್ಮ. ಪರವಾಗಿಲ್ಲ ಅಪ್ಪ. ಇಲ್ಲ ಬೇಡಮ್ಮ. ಪರವಾಗಿಲ್ಲ. ಪರವಾಗಿಲ್ಲ ಅಂತ ಹೇಳ್ತಿದ್ಯಾ? ಕುಡಿಲಾ? ವೇಟರ್, ಎಕ್ಸ್ಟ್ರಾ 3 ಲಾರ್ಜ್. ಯಾಕಪ್ಪ? ಮುಂಜಾನೆ ಹೇಳಬೇಕು, ಇಲ್ಲ ಲೇಟ್ ಆಗುತ್ತೆ. ಅವರೆಲ್ಲ ಟೈಮ್ ಪಾಸ್ಗೆ ಕುಡಿತಾರೆ. ಅಪ್ಪ ಟೈಮ್ ಕಿಲ್ ಮಾಡಬೇಕು ಅಂತ ಕುಡಿತೀನಿ. ಸೂಪರ್. ಡ್ಯಾಡಿ, ಡ್ಯಾನ್ಸ್ ಮಾಡೋಣವಾ? ಸೂಪರ್ ಡ್ಯಾನ್ಸ್. ಡ್ಯಾಡಿ, ನಾನು ನಿನ್ಗೆ ಯಾಕೆ ಕುಡಿ ಅಂತ ಹೇಳಿದೆ ಅಂತ ಗೊತ್ತಾ? ಗೊತ್ತೋ ಗೊತ್ತಿಲ್ವೋ, 10 ವರ್ಷದಿಂದ ಈ ಅಭ್ಯಾಸ ಇದೆ. ನೀನೇ ನಿರ್ಧಾರ ಮಾಡಿ ಪರ್ಮನೆಂಟ್ ಆಗಿ ಬಿಡೋದು ಬೇರೆ. ಅದನ್ನ ಬಿಟ್ಟು ನಾನ್ ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಫೋರ್ಸ್ಫುಲ್ ಆಗಿ ನಿಲ್ಸೋದು ಬೇಡ. ನನಗೋಸ್ಕರ 10 ದಿನ ನೋ ರಿಸ್ಟ್ರಿಕ್ಷನ್ಸ್, ಫುಲ್ ಆಗಿ ಎಂಜಾಯ್ ಮಾಡು ಅಂತ ಹೇಳಿದ್ರಿ. ನನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿ ನಿಮ್ಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀರಾ? ನನಗೆ ಎಂಜಾಯ್ ಮಾಡು ಅಂತ ಹೇಳಿ ನಿಮ್ಮ ಎಂಜಾಯ್ಮೆಂಟ್ನ ಯಾಕೆ ಬಿಡ್ತಿದ್ದೀರಾ? ಅದಕ್ಕೆ ನಿಮಗೆ ಕುಡಿಯಕ್ಕೆ ಹೇಳಿದ್ದು. ಹೆಸರು, ನಕ್ಷತ್ರ ಹೇಳಿ. ಮಗಳಿಗೆ ಇವತ್ತು ಬರ್ಡೇ. ಕೃತಿಕಾ ಕಾರ್ತಿಕ ನಕ್ಷತ್ರ. ನಾನು ನನ್ನ ತಪ್ಪೊಪ್ಗೆನ ನನ್ನ ಮನ್ಸಾರೆ ಕೊಡ್ತಾ ಇದ್ದೀನಿ. ನನಗೆ ಪೊಲೀಸ್ನವ್ರು ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ. ನೀನು ಹೇಳಿದ್ರು ಅಷ್ಟೇ, ಹೇಳದೇ ಇದ್ರು ಅಷ್ಟೇ. ನಿನ್ಗೆ ಆಗಬೇಕಿರೋ ಶಿಕ್ಷೆ ಅಂತೂ ಕಮ್ಮಿ ಆಗಲ್ಲ. ಏನು ಸರ್ ದೊಡ್ಡ ಶಿಕ್ಷೆ ಕೊಡೋದು?
ಮನಸ್ಸಾಕ್ಷಿನೇ ಮುಖ್ಯ ಅಲ್ವಾ? 10 ವರ್ಷ ಕೊಡ್ತಾರೆ. ಒಳ್ಳೆ ನಡತೆಯಿಂದ 7 ವರ್ಷದಲ್ಲೇ ರಿಲೀಸ್ ಮಾಡ್ತಾರೆ. 28 ವರ್ಷ ಅಷ್ಟೇ ಸರ್ ಆಗಿರೋದು. ನನ್ನ 35ನೇ ವಯಸ್ಸಿಗೆ ನಾನು ರಿಲೀಸ್ ಆದರೂ ಸಾಯೋವರೆಗೂ ನನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ತೀನಿ ಸರ್. ನೀ ಕಂಟಿನ್ಯೂ ಮಾಡು. ತೊಂದರೆಗಳಲ್ಲೇ ಜೀವನ ನಡೆಸಿದೆ ಸರ್. ಅವತ್ತೊಂದಿನ ಸರ್ ಚಾಕು ಏನಮ್ಮ? ಏನ್ ಡ್ಯಾಡಿ ಇನ್ನೂ ಹೊರಟಿಲ್ವಾ? ನಾನು ಕೇಕ್ ಆರ್ಡರ್ ಮಾಡಿದ್ದೇವಂತ. ಕೇಕ್ ಬಂತು, ನೀನ್ ಯಾವಾಗ ಬರ್ತೀಯ ಡ್ಯಾಡಿ? ಅಮ್ಮ ನಿನ್ನ ಕಳಿಸಿಲ್ಲ ಅಂತ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಿಮ್ಮ ಅಮ್ಮನೂ ಬರ್ತಾಳೆ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಜಾಲಿಯಾಗಿ ಎಂಜಾಯ್ ಮಾಡು. ಅಪ್ಪ ಬಂದ್ಮೇಲೆ ನಾವಿಬ್ರು ಡಿನ್ನರ್ಗೆ ಹೋಗೋಣ. ಅಲ್ಲೇ ಕೇಕ್ ಕಟ್ ಮಾಡ್ಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಣ, ಸರಿನಾ? ಸರಿ ಡ್ಯಾಡಿ. ಡ್ಯಾಡಿ, ನೀನ್ ಮನೆಗ್ ಬಂದ್ಮೇಲೆ ನಿನ್ಗೊಂದ್ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಹೌದಾ? ಹೌದು. ಓಕೆ ಸರಿ, ಬೇಗ ಬಾ. ಸರ್ ಒಂದು 5 ನಿಮಿಷ. ಸರ್ ಒಂದು 5 ನಿಮಿಷ. ಆಫ್ ಮಾಡಿದ್ದೇನೆ. ಸರ್ ಏನ? ದಮ್ ಹೊಡಿಬೇಕು. ಪರವಾಗಿಲ್ವಾ ಸರ್? ಪರವಾಗಿಲ್ಲ, ತಗೋ. ಥ್ಯಾಂಕ್ ಯು ಸರ್. ಸರ್ ಏನ್ ಸರ್, ಕ್ರಿಮಿನಲ್ಗೆಲ್ಲ ಸಿಗರೇಟ್ ಕೊಡ್ತಾ ಇದ್ರಿ ನೀವು? ಅವನ ಖುಷಿ ಪಡಿಸೋದಿಕ್ಕೆ. ಈಗ ನೋಡಿ, ಇವಾಗ ಎಲ್ಲವೂ ಹೇಳ್ತಾನ ಅವನು. ಜಾಗ ಬಿಡಿ, ಜಾಗ ಬಿಡಿ ಸರ್. ಎದ್ದೇಳೋ, ಎದ್ದೇಳೋ, ಗಾಡಿ ತೆಗಿ ಬೇಗ, ಬೇಗ ಬೇಗ. ಬ್ಲೇಡ್ನಲ್ಲಿ ಶಾರ್ಪ್ನೆಸ್ ಕಡಿಮೆ ಆಗಿರೋದ್ರಿಂದ ಉಳ್ಕೊಂಡಿದ್ದಾರೆ. ಮೊಂಡ ಆಗಿರೋ ಬ್ಲೇಡ್. ಆಕ್ಚುಲಿ ಹಿ ಕ್ಯಾನ್ ಸ್ಪೀಕ್. ಓಕಲ್ ಕಾರ್ಡ್ ಕೂಡ ಕಟ್ ಆಗಿಲ್ಲ. ಚಿಂತೆ ಮಾಡಬೇಡಿ, ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಹೀಸ್ ಓಕೆ. ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಡೋಂಟ್ ವರಿ, ಈ ಹಾಸ್ಪಿಟಲ್ ನಂದೇನೆ, ನಾನೇ ರಿಪೋರ್ಟ್ ಮಾಡೋದು. ಥ್ಯಾಂಕ್ ಯು. ಇಟ್ಸ್ ಓಕೆ. ಮಗಳಿಗೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ವೇಟ್ ಮಾಡ್ತಿರ್ತಾಳೆ. ಟೈಮ್ ಆಯಿತು. ಸರ್ 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 ಏನಾಯ್ತು ಸರ್? ಸರ್ 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 ಏನಾಯ್ತು ಸರ್? ಸರ್ ಸರ್ ಐ ಥಿಂಕ್ ಯು ಹ್ಯಾವ್ ಟು ಸ್ಲೀಪ್. ಅಯ್ಯೋ ಡಾಕ್ಟರ್, ಇವತ್ತು ರಾತ್ರಿ ನಾನು ಮಲ್ಕೊಂಡ್ರೆ ನನ್ನ ಮಗಳು ಊರಿಗೆ ಹೋಗಿರ್ತಾಳೆ. ಆಮೇಲೆ 4 ವರ್ಷ ಆಗುತ್ತೆ ಬರೋದಕ್ಕೆ. ಆಮೇಲೆ ನನ್ನ ಮಗಳನ್ನ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಅವಳು ಬರ್ಡೇ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಏನಾದರೂ ಮಾಡಿ ಡಾಕ್ಟರ್, ಪ್ಲೀಸ್. ನಮ್ಮ ಮೈಂಡನ್ನ ಪೀಸ್ಫುಲ್ ಆಗಿ ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಮೆಡಿಸನ್ ಇರೋ ಹಾಗೆ ನಮ್ಮ ಮೈಂಡನ್ನ ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಇಟ್ಕೊಳ್ಳೋದಕ್ಕೂ ಮೆಡಿಸನ್ ಇದೆ. ಈಗ ಅದೇ ಮೆಡಿಸನ್ನ ಈ ಟ್ರಿಪ್ಸಲ್ಲಿ ಇಂಜೆಕ್ಟ್ ಮಾಡಿದ್ದೀನಿ. ಇಂಥ ಟೈಮಲ್ಲಿ ಇದನ್ನು ನಿಮಗೆ ಕೊಡಬಾರ್ದು, ಯಾಕಂದರೆ ನಿಮ್ಮ ಹೆಲ್ತ್ ಕಂಡೀಷನ್ ಪ್ರಕಾರ ನೀವೀಗ ಡೀಪ್ ಸ್ಲೀಪಲ್ಲಿ ಇರಬೇಕು. ಬೇರೆ ದಾರಿ ಇಲ್ಲದೆ ನಾನೀಗ ಇದನ್ನು ಇಂಜೆಕ್ಟ್ ಮಾಡಿದ್ದೀನಿ. ಇದು ಎಷ್ಟು ಹೊತ್ತಿರುತ್ತೆ ಅಂತ ನನ್ನಿಂದ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ನಿಮ್ಮ ಬಾಡಿ ಕಂಡೀಷನ್ಗೆ ತಕ್ಕನಾಗಿ ಕೆಲಸ ಮಾಡುತ್ತೆ. ನಾನೊಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಕೋತಿಲ್ಲ. ಆದರೂ ಕೂಡ ಒಬ್ಬ ಅಪ್ಪನಾಗಿ ಕೆಲಸ ಮಾಡಿದ್ದೀನಿ. ಕಣ್ ತೆಗೆದ್ನಾ? ಇಲ್ಲ ಸರ್. ಸರಿ, ಭದ್ರವಾಗಿ ನೋಡ್ಕೊಳ್ಳಿ. ಬೆಳಿಗ್ಗೆ ನಾನು ಕೀರ್ತಿಗೆ ಡ್ರಾಪ್ ಮಾಡಿ ಆಫೀಸಿಗೆ ಬರ್ತೀನಿ. ಹೇಳು. ಇವಾಗ ಅವನು ಹೊರಡ್ತಾ ಇದ್ದಾನೆ.
ಇಡ್ತೀನಿ ಫೋನು. ಓಕೆ. ಕೀರ್ತಿ, ಕೃತಿಕಾ, ಡ್ಯಾಡಿ ನೀನ್ ಮನೆಗ್ ಬಂದ್ಮೇಲೆ ನಿನ್ಗೊಂದ್ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಹಾಯ್ ಡ್ಯಾಡಿ, ಬರ್ತ್ಡೇ ಡೆಕೋರೇಷನ್ ಇನ್ನೇನ್ ಮುಗೀತು. ಹೇಗಿದೆ ನೋಡು, ಸೂಪರ್ ಆಗಿದ್ಯಾ? ನಾನ್ ರೆಡಿಯಾಗಿ ಹೊಸ ಡ್ರೆಸ್ ಹಾಕೋಬೇಕು. ಆಮೇಲೆ ನನ್ ಬರ್ತ್ಡೇಗೆ ನನ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವ್ರ ತಂಗಿ ತಮ್ಮಂದ್ರು ಕೂಡ ಬರ್ತಿದ್ದಾರೆ, ಅಮ್ಮ ಕೂಡ ಬರ್ತಿದ್ದಾರೆ. ನೀನ್ ಯಾವಾಗ ಬರ್ತೀಯ ಡ್ಯಾಡಿ? ಬೇಗ ಬಂದ್ಬಿಡು. ಡ್ಯಾಡಿ, ನೀನ್ ಬರಕ್ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಕ್ ಹೇಳ್ದೆ ಅಲ್ವಾ? ನಾನು ಕೇಕ್ ಕಟ್ ಮಾಡ್ತೀನಿ ಡ್ಯಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹೇ ಇಲ್ಬಾ.
ಬರ್ಡೇ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಸರಿಮಾ, ನಾನು ಹೊರಡ್ತೀನಿ. ನಿಮ್ಮಪ್ಪ ಬಂದು ರಾತ್ರಿ 12 ಗಂಟೆಗೆ ನಿನ್ನ ಡಿನ್ನರ್ ಕರ್ಕೊಂಡು ಹೋಗ್ತಾರೆ. ನೀನು ಕೂಡ ಡಿನ್ನರ್ಗೆ ಬಾ ಅಮ್ಮ. ಈಗ ಅದೊಂದೇ ಬಾಕಿ. ನನ್ಗಿನ್ನೂ ತುಂಬಾ ಕೆಲಸ ಇದೆ. ನಿನ್ ಪ್ಯಾಕಿಂಗ್ ಬ್ಯಾಲೆನ್ಸ್ ಇದೆ, ಜೊತೆಗೆ ನಿನ್ ಸರ್ಟಿಫಿಕೇಟ್ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಸರಿ, ನಾನು ಹೊರಡ್ತೀನಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆಗೆ ನಿಮ್ಮಪ್ಪನ ಜೊತೆ ಏರ್ಪೋರ್ಟ್ಗೆ ಬರಬೇಕು. ಓಕೆನಾ? ಅವಳನ್ನ ಇವತ್ತು ನಾನೇ ಬರ್ಡೇ ಸೆಲೆಬ್ರೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಆಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ. ಸರಿ, ನಾನು ಬರ್ತೀನಿ. ನಾನು ಹೋಗಿ ಅಮ್ಮನ್ ಕಳಿಸ್ಬಿಟ್ಟು ಬರ್ತೀನಿ. ಏನ್ ಡ್ಯಾಡಿ, ಬೇಜಾರಾಯ್ತಾ? ಅಮ್ಮ ಹೇಗೆಂತ ಗೊತ್ತಲ್ವಾ, ಏನು ಅನ್ಕೋಬೇಡ. ನೀವಿಬ್ರು ಯಾವತ್ತಿಂದ ಹೀಗಾದ್ರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಓದ್ ಮುಗಿಸಿ ನಾನು ಅಮ್ಮ ವಾಪಸ್ ಬಂದಾಗ ನೀವಿಬ್ರು ಖಂಡಿತ ಒಂದಾಗ್ತೀರಾ ಅಂತ ಗೊತ್ತು. ಚಿಕ್ಕ ವಯಸ್ಸಲ್ಲಿ ನಿಮ್ ಮಧ್ಯೆ ಮಲಗಿ ನಿನ್ ಮೇಲ್ ಕಾಲು ಹಾಕೊಂಡ್ ಮಲಗಿರೋದು ಎಲ್ಲಾನು ನಂಗೆ ನೆನ್ಪಿದೆ. ಅದಾದ್ಮೇಲೆ ಮಂತ್ಲಿ ಒನ್ಸ್ ನಿನ್ನ ನೋಡ್ದೆ. ಹಾಗೆ 10 ವರ್ಷ ಕಳೆದು ಹೋಯ್ತು. ಇಲ್ ನೋಡು, ಇವತ್ ಒಂದೇ ದಿನ, ನಾಳೆ ಹೊರಟೋಗ್ತೀನಿ. ನೀನ ನನ್ ಎಷ್ಟು ಮಿಸ್ ಮಾಡ್ತೀಯೋ ಅದಕ್ಕಿಂತ ಜಾಸ್ತಿ ನಾನು ನಿನ್ನ ಮಿಸ್ ಮಾಡ್ಕೋತೀನಿ ಡ್ಯಾಡಿ. ಆದ್ರೆ ಒಂದ್ ವಿಷಯ ಡ್ಯಾಡಿ, ಎಷ್ಟೇ ವರ್ಷ ಆದ್ರೂ ನಿನ್ ಲೈಫ್ ಅಲ್ಲಿ ಬೆಸ್ಟ್ ಡೇಸ್ ಯಾವ್ದಂತ ಕೇಳಿದ್ರೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ 10 ಡೇಸೇ ಡ್ಯಾಡಿ. ಇನ್ನೊಂದ್ ವಿಷಯ ಡ್ಯಾಡಿ, ನಿನ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಅದೇನು ಅಂದ್ರೆ ನಾನೊಬ್ರನ್ನ ಲವ್ ಮಾಡ್ತಿದ್ದೀನಿ ಡ್ಯಾಡಿ. ಅಮ್ಮಂಗ್ ಹೇಳಿಲ್ಲ, ನಿನ್ಗೆ ನಾನು ಫಸ್ಟ್ ಹೇಳ್ತಿರೋದು. ಅಮ್ಮ ಎಲ್ರು ಹೋದ್ಮೇಲೆ ಇವಾಗ್ಲೇ ಬರಕ್ ಹೇಳಿದ್ದು. ನೀನಿದ್ದಿದ್ರೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ. ಪರವಾಗಿಲ್ಲ, ಹೀಗ್ ವಿಡಿಯೋನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಾ ಬಾ. 1 minute ಡ್ಯಾಡಿ. ಪರವಾಗಿಲ್ಲ, ಬಾ ಬಾ. ಆದಿರಾ, ಹೇಳಮ್ಮ. ಐ ಆಮ್ ಅ ಮಾಡೆಲ್, ಬೇಸಿಕ್ಲಿ ಫ್ರಮ್ ಬ್ಯಾಂಗ್ಳೂರ್. ಇಲ್ಲಿ ತುಂಬ ಆಫರ್ಸ್ ಇರೋದ್ರಿಂದ ಇಲ್ಲೇ ನಾನೇ ಒಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ. 1 ತಿಂಗಳ ಹಿಂದೆ ಒಂದು ಪ್ರಾಡಕ್ಟ್ ಲಾಂಚ್ಗಾಗಿ ರ್ಯಾಂಪ್ ವಾಕಲ್ಲಿ ಸೇರಿಕೊಂಡೆ. ಅವತ್ತು ರಾತ್ರಿ ಒಂದು ಅನ್ನೋನ್ ಕಾಲ್, ತುಂಬ ಕೆಟ್ಟದಾಗಿ ಮಾತಾಡಿದ್ರು. ನಾನು ಬೈದು ಕಟ್ ಮಾಡಿಬಿಟ್ಟೆ. ಆದರೆ ಅದೇ ಪರ್ಸನ್ ಬೇರೆ ಬೇರೆ ನಂಬರ್ಗಳಿಂದ ರೆಗ್ಯುಲರಾಗಿ ಕಾಲ್ ಮಾಡಿ, ನಿನ್ನ ರ್ಯಾಂಪ್ ವಾಕಲ್ಲಿ ನೋಡ್ದಾಗಿಂದ ನೆನಪಾಗ್ತಾನೆ ಇದೆಯಾ, ನನಗೂ ನನ್ನ ಫ್ರೆಂಡ್ಸ್ಗೂ ನೀನು ಬೇಕು, ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಟಾರ್ಚರ್ ಮಾಡ್ತಿದ್ದಾನೆ. ನಾನು ನಾರ್ಮಲಾಗಿ ಮಾತಾಡಿ ನೋಡಿದೆ, ಬೈದ್ ನೋಡಿದೆ, ಕೇಳ್ತಾನೆ ಇಲ್ಲ. 3 ಸಲ ಫೋನ್ ನಂಬರ್ ಕೂಡ ಬದಲಾಯಿಸಿದೆ. ಆದರೆ ಒಂದೇ ದಿನದಲ್ಲಿ ಆ ನಂಬರನ್ನು ಟ್ರೇಸ್ ಮಾಡಿ ಮತ್ತೆ ಕಾಲ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಕ್ಯಾಶುಯಲ್ ಆಗಿ ಮಾತಾಡಿದವರು
ಈಗ ಸುಮ್ಮನೆ ಬಂದ್ರೆ ದುಡ್ಡಾದ್ರೂ ಸಿಗುತ್ತೆ, ಸಮಸ್ಯೆ ಮಾಡಿದ್ರೆ ನಿನ್ನ ಕೊಲ್ಲೋದು ದೊಡ್ಡ ಕೆಲಸ ಅಲ್ಲ ಅಂತ ಹೆದರ್ಸ್ತಾರೆ. ಪೊಲೀಸರಿಗೆ ಹೇಳ್ಬೇಕಲ್ವಾ? ಪೊಲೀಸಿಗೆ ಹೋಗದೆ ಇರೋ ತನಕ ನಾವು ಡೀಲ್ ಮಾತಾಡ್ತೀವಿ, ನಿನ್ನ ವಾಚ್ ಮಾಡ್ತಾನೆ ಇರ್ತೀವಿ. ಯಾವಾಗ ನೀನು ಪೊಲೀಸಿಗೆ ಹೋಗೋದು ಗೊತ್ತಾಗುತ್ತೋ ಆವತ್ತೇ ನಿನ್ನ ಎತ್ತು ಬಿಡ್ತೀವಿ ಅಂತ ಹೆದರ್ಸ್ತಾರೆ ಸರ್. ಈಗ ನಿಮ್ಮ ಜೊತೆ ಇರೋದು ಕೂಡ ಯಾರೋ ವಾಚ್ ಮಾಡ್ತಿದ್ದಾರೆ ಅನಿಸ್ತಿದೆ ಸರ್. ಇವತ್ತು ನನ್ನ ಬರ್ಡೇ, ದೇವಸ್ಥಾನಕ್ಕೆ ಹೋಗೋಕ್ಕೂ ಮೂಡಿಲ್ಲ. ತುಂಬ ಭಯ ಆಗ್ತಿದೆ ಸರ್. ಅದಿರಾ ಕೂಲ್. ಇನ್ನೊಂದು, ನಿನ್ನ ಹತ್ರ ಎಲ್ಲರೂ ನಂಬರ್ ಇದಾವಲ್ವಾ, ಅದನ್ನು ಮೆಸೇಜ್ ಮಾಡು, ಟ್ರ್ಯಾಕ್ ಮಾಡಿ ಹೇಳ್ತೀನಿ. ಮ್ಯಾಕ್ಸಿಮಮ್ ನೈಟ್ ಎಲ್ಲೂ ಆಚೆ ಹೋಗಬೇಡ ನೀನು, ಸರಿನಾ? ಇವತ್ತು ನಿನ್ನ ಬರ್ಡೇ ಅಂತ ಹೇಳಿದೆ ಅಲ್ವಾ? ಇತ್ತಗೋ ನನ್ನ ಗಿಫ್ಟ್. ಸರ್ ಬೇಡ ಸರ್, ಬೇಡ. ಪರವಾಗಿಲ್ಲ, ತಗೋಮ್ಮ. ಪರವಾಗಿಲ್ಲ ಸರ್, ಬೇಡ. ನೆಕ್ಸ್ಟ್ ವೀಕ್ ನನ್ನ ಮಗಳ ಬರ್ಡೇ, ಅದಕ್ಕಾಗಿ ತಗೊಂಡಿದ್ದೆ. ನೀನು ನನ್ನ ಮಗಳಿದ್ದಾಗೇನೆ, ಪ್ಲೀಸ್ ಬೇಡ ಅನ್ಬೇಡ. ಥ್ಯಾಂಕ್ ಯು ಸರ್. ಯೂಸ್ ಮಾಡ್ತೀಯಲ್ವಾ? ಶೋರ್ ಸರ್. ಹಲೋ ಸರ್, ನಾನು ಆದಿರಾ ಸರ್. ಹೇಳಮ್ಮ. ಈವ್ನಿಂಗ್ ತಾಜಲ್ಲಿ ಮೀಟಿಂಗ್ ಮುಗಿಸಿ ಪಾರ್ಕಿಂಗಲ್ಲಿ ಕಾರ್ ತೆಗೆಯಕ್ಕೆ ಹೋದೆ ಸರ್. ಹಿಂದ್ಗಡೆಯಿಂದ ಮೂಗ್ ಮೇಲೆ ಖರ್ಚಿಫ್ ಇಟ್ರು ಸರ್. ಅದಾದ್ಮೇಲೆ ನನಗೇನು ಗೊತ್ತಿಲ್ಲ ಸರ್. ಕಣ್ಬಿಟ್ಟು ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಕಾರ್ ಡಿಕ್ಕಿ ಅಂತ ಸರ್. ನನ್ನ ಎಲ್ಲೋ ಎತ್ಕೊಂಡು ಹೋಗ್ತಿದ್ದಾರೆ ಸರ್, ಪ್ಲೀಸ್ ಕಾಪಾಡಿ. ಫೋನ್ ಕಟ್ ಮಾಡಬೇಡಮ್ಮ, ಮಾತಾಡ್ತಾ ಇರು, ಲೈನಲ್ಲೇ ಇರು. ಸರಿ ಸರ್. ಯಾವ ಗಾಡಿ ಅಂತ ಏನಾದ್ರೂ ಗೊತ್ತಾ? ಒಂದು ಗೊತ್ತಿಲ್ಲ ಸರ್. ನಾನು ಹೇಳದನ್ನ ನೀನು ಫಾಲೋ ಮಾಡು, ಬೇರೆ ಏನು ಮಾಡಬೇಡ. ಸರಿ ಸರ್. ಸರ್, ಕಾರ್ ನಿಲ್ತು ಸರ್. ಏನು ಭಯ ಪಡಬೇಡ, ಫೋನ್ ಕಟ್ ಮಾಡಬೇಡ, ಫೋನ್ನ ಬಚ್ಚಿಟ್ಕೋ. ನನ್ನ ಎತ್ಕೊಂಡು ಬಂದಿದ್ದಾರೆ ಸರ್. ಡೋರ್ ಲಾಕ್ ಮಾಡಿದ್ದೀನಿ ಸರ್, ಓಡಿತಿದ್ದಾರೆ. ಅದು ಬಿಲ್ಡಿಂಗಾ? ಯಾವ ಡ್ರೆಸ್ ಹಾಕಿದ್ಯಾ? ರೂಮಲ್ಲಿ ಏನೇನಿದೆ? ನಾನು ಹೇಳೋದನ್ನ ಸರಿಯಾಗಿ ಫಾಲೋ ಮಾಡು. ಹಲೋ ಹಲೋ, Hey!
ಎಸ್ಕೇಪ್ ಆಗಕ್ ನೋಡ್ತಾರೆ. ನೆಕ್ಸ್ಟ್ ನಾನೇ ಕಣ. ಹೋಗಿ ಯಾರು ಅಂತ ನೋಡು. ಇದಕ್ಕೆ ಮುಂಚೆ ನಾವು ಎಷ್ಟೋ ಹುಡುಗಿರನ್ನ ನೋಡಿದ್ದೀವಿ. ನಮ್ಗಿದಲ್ಲ ಏನು ಹೊಸದಲ್ಲ. ಸುಮ್ಮನೆ ಈ ವಿಷಯಕ್ಕೆ ಬಂದು ನೀವೇ ಸಮಸ್ಯೆ ಮಾಡ್ಕೋತಾ ಇದ್ದೀರಾ. ನನ್ನಿಂದ ಸಮಸ್ಯೆನಾ? ಇಷ್ಟ ಇಲ್ಲದೆ ಒಂದು ಹುಡುಗಿನ ಕರ್ಕೊಂಬಂದಿದ್ದೀರಾ? ಅದು ತಪ್ಪಲ್ಲ. ದುಡ್ಡಿದೆ ಅಂತ ಏನು ಬೇಕಿದ್ರು ಮಾಡಿಬಿಡ್ತೀನಿ ಅನ್ನೋದು ಸೊಕ್ಕ ಮಗನೇ. ಸರ್, ಆ ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ನಮ್ಮ ಮೇಲೆ ಕೇಸ್ ಹಾಕ್ತೀರಾ? ಆ ಹುಡುಗಿನೂ ದೊಡ್ಡ ಕೇಸ್ ಅಂತ ನಾವು ಪ್ರೂವ್. ಸಂಬಂಧನೇ ಇಲ್ದಿರೋ ಆ ಹುಡುಗಿನ ಯಾಕೆ ಕೇಸಿಗೆ ಇಳಿತಿದ್ದೀರಾ ನೀವು? ಬೇರೆ ಕೇಸ? ಯಾವುದೇ ಕೇಸ್ ಹಾಕಿದ್ರು ಒಂದೇ ದಿವಸದಲ್ಲಿ ಆಚೆ ಬರ್ತೀವಿ. ನೀನು ಏನು ಬೇಕಿದ್ರು ಮಾಡು. 1 ವರ್ಷದಲ್ಲಿ ಆಚೆ ಬರ್ದಿರೋಂಥ ಕೇಸ್ ನನ್ನ ಹತ್ರ ಇದೆ. ಗೊತ್ತಾ ನಿನಗೆ? ಸರ್, ಓಕೆ, ನಾನು ಹೇಳ್ತೀನಿ. ಇಲ್ಲಿರೋರೆಲ್ಲ ಶ್ರೀಮಂತರ ಮಕ್ಕಳೇ. ನನಗೆ ಇವ್ರ ಹತ್ರ 20 kg ಬ್ರೌನ್ ಶುಗರ್ ಸಿಕ್ಕಿದೆ. ಇದನ್ನೆಲ್ಲ ಕಾಲೇಜ್ ಹುಡುಗರಿಗೆ ಸಪ್ಲೈ ಮಾಡಿ ಹುಡುಗರೆಲ್ಲ ಅಡಿಕ್ಟ್ ಆಗೋ ಥರ ಇವ್ರು ಮಾಡ್ತಿದ್ದಾರೆ. ನಾನು ಇಲ್ಲಿ ಹತ್ರದಲ್ಲೇ ಬಂದಿದ್ದೆ. ನನಗೆ ಇವ್ರ ಮೇಲೆ ಡೌಟ್ ಬಂತು, ಚೆಕ್ ಮಾಡಿದೆ. ಅವಾಗ ಇದೆಲ್ಲ ಸಿಕ್ಕಿದ್ದು. ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು. ಬೇರೆ ಇನ್ನೇನು ನಡೆದಿಲ್ಲ. ಅವ್ರಿಗಿನ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ ಅಷ್ಟೇ. ಸರ್, ಆದ್ರೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀರಾ ಸರ್? ಏನಕ್ಕೆ ಅನ್ನೋದು ಗೊತ್ತಾಗಿದೆಯಾ ಸರ್? ಕಾರಣ ಹೇಳೋಕ್ಕಾಗತ್ತೆ ಸರ್?
ಅಕ್ಷಯ್. ತುಂಬಾ ಒಳ್ಳೆ ಹುಡುಗ ಡ್ಯಾಡಿ. ಫ್ರೆಂಡ್ಸ್ ಬಂದ್ರು ಅನ್ಸುತ್ತೆ. ಒಂದ್ ನಿಮಿಷ. ನಿಮ್ ಮಗಳ ಜೊತೆ ಫೇಸ್ಬುಕ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಟ್ರ್ಯಾಪ್ ಮಾಡ್ಕೊಂಡಿದ್ದು ನಿನಗಾಗಿ. 1 ವರ್ಷ ಜೈಲಲ್ಲಿದ್ದು ಹೊರಗಡೆ ಬಂದ ಮೇಲೆ 1 ವರ್ಷ ಬೇರೆ ಕೆಲ್ಸ ಇಲ್ಲದೆ ನಿನ್ ಮಗಳಿಂದ ಸುತ್ತಾಡಿದ್ದು ಈ ದಿವ್ಸಕ್ಕಾಗಿ. ನಾನೊಂದು ವರ್ಷ ಜೈಲಲ್ಲಿ ಪಟ್ಟಂತ ಕಷ್ಟನ ಇವತ್ತು ಒಂದೇ ರಾತ್ರಿಲಿ ತೋರಿಸ್ತೀನಿ. ಇಷ್ಟ ಇದ್ರೆ ಹುಡುಗಿನ ಎತ್ತಾಕೋ ಬಂದ್ರೆ ತಾನೇ ತಪ್ಪು. ಈಗ ನಿನ್ ಮಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ. ಯಾವ್ದೋ ಹುಡುಗಿನ ಕಾಪಾಡಕ್ ಹೋಗಿ ನಮ್ಮೇಲೆ ಫೇಕ್ ಕೇಸ್ ಹಾಕಿ ನಮ್ಮನ್ನ ಒಳಗ ಹಾಕ್ತಲ್ಲ. ಇವತ್ತು ನಿನ್ ಮಗಳು ನಮ್ 4 ಜನಗಳ ಹತ್ರ ಆದ್ರೆ ಕಾಪಾಡ್ಕೋ. ಡ್ಯಾಡಿ, ಇವರೆಲ್ಲರೂ ಅಕ್ಷಯ್ ಫ್ರೆಂಡ್ಸ್, ಹಾಗೆ ನನ್ಗೂ ಫ್ರೆಂಡ್ಸ್. ಇವರೆಲ್ಲರೂ ನನ್ನನ್ನು ತುಂಬಾ ಕೇರ್ ಮಾಡ್ತಾರೆ, ಸೇಮ್ ನಿನ್ ತರಾನೇ. The Vodafone number you have called is the Vodafone number you have called is currently Vodafone number you have called. The Vodafone number you have called is the Vodafone number. ನಾವು 1 ವರ್ಷ ಜೈಲಲ್ಲಿ ಪಟ್ಟಂತ ಕಷ್ಟನ ಇವತ್ತು ಒಂದೇ ರಾತ್ರಿಲಿ ನಾನು ಮುಗಿಸ್ತೀನಿ. ಮಾಡ್ತೀನಿ. ಟೀಮ್ ಬರಕ್ಕೆ ಹೇಳು. ಹಾಂ ಸರ್. ಹಲೋ ಹಲೋ, ಏನ್ ಸರ್ ವಿಡಿಯೋನ ಫುಲ್ ಆಗಿ ನೋಡದೆ ಮಧ್ಯದಲ್ಲೇ ಹೊರಟ್ಬಿಟ್ರಲ್ಲ? ಹಲೋ, ಯಾರು?
ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ನೀನು ವಿಡಿಯೋನ ಪೂರ್ತಿಯಾಗಿ ನೋಡ್ಲಿಲ್ಲ ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗೋದಿಲ್ಲ. ಹಲೋ, ನಿನ್ ಮಗಳು ವಿಡಿಯೋದಲ್ಲಿದ್ದಾಳೆ, ಆದ್ರೆ ಮನೆಯಲ್ಲಿಲ್ಲ. ನಿನ್ ಮಗಳು ಸತ್ತಿದಳ ಇಲ್ಲ ಬದುಕಿದಳ ಅನ್ನೋದೇ ನಿನಗೆ ಗೊತ್ತಿಲ್ಲ. ಒಂದು ವೇಳೆ ಬದುಕಿದ್ರು ನೀನ್ ಮಾಡಿದ ಕೆಲಸದಿಂದ ಅವಳು ಬದುಕಿರೋದಿಲ್ಲ ಅನ್ನೋದಕ್ಕೆ ಒಂದು ಚಾನ್ಸ್ ಇದೆ. ಆದಷ್ಟು ಬೇಗ ನೀನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಇದಾಮೇಲೆ ನಡೆಯುವಂತ ಸಮಸ್ಯೆಗಳಿಗೆ ಹಲೋ ನಾವುಗಳು ಇದಕ್ಕೆ ಕಾರಣ ಆಗಿರೋದಿಲ್ಲ. ಹಲೋ ಸರ್, ಏನ್ ಸರ್ ಬರಕ್ಕೆ ಹೇಳಿದ್ದು? ಏನಿಲ್ಲ ಒಂದು ಚಿಕ್ಕ ವಿಷಯ ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಂಡೆ. ಏನು ಇಂಪಾರ್ಟೆಂಟ್ ಇಲ್ಲ, ನಾಳೆ ಮಾತಾಡೋಣ. ಓಕೆ ಸರ್. ಸಾರಿ. ಗುಡ್ ನೈಟ್ ಸರ್. ಬರಕ್ಕೆ ಹೇಳಿದ್ರು, ಆದ್ರೆ ಏನು ಹೇಳ್ದೆ ಹಾಗೆ ಹೋಗ್ತಾ ಇದ್ದಾರೆ. ಏನಾದ್ರೂ ಪ್ರಾಬ್ಲಮ್? ಏನು ಗೊತ್ತಿಲ್ವೇ? ಇವರೆಲ್ಲರೂ ನನ್ನನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಸೇಮ್ ನಿಂತರಾನೆ. ಹಲೋ ಹಲೋ, ಫಾರ್ವರ್ಡ್ ಮಾಡಿದೆ ತಾನೆ? ನೀನ್ ಮಾಡಿರ್ತೀಯ. ಕೌಂಟೌನ್ ಮುಗಿಯೋದಕ್ಕೆ 1 ನಿಮಿಷ ಕೂಡ ವೇಟ್ ಮಾಡಿರಲ್ಲ ಅಲ್ಲ? ಜೈಲಲ್ಲಿ 1 ವರ್ಷ, ನಿನ್ ಮಗಳಿಂದ 1 ವರ್ಷ ಅಂತ 2 ವರ್ಷ ಈ ದಿವ್ಸಕ್ಕಾಗಿ ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಒಂದ್ ಮುಖ್ಯವಾದ ವಿಷಯ, ಟಿವಿ ರಿಮೋಟ್ನ ನೀನ್ ಮುಟ್ಲೇಬಾರ್ದು. ಸ್ಟಾಪ್, ಫ್ರೀಸ್, ಫಾರ್ವರ್ಡ್ ಯಾವ್ದನ್ನು ಮಾಡಬಾರ್ದು. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಯಾಕಂದ್ರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಕೊನೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ನಿನ್ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಪೊಲೀಸ್ ಬ್ರೈನ್ ಏನಾದ್ರೂ ಯೂಸ್ ಮಾಡಿದ್ರೆ ನೀನ್ ಅಂದ್ಕೊಂಡಿದ್ದಾಗೋದಿಲ್ಲ, ಪ್ರಾಬ್ಲಮೇ ಆಗೋದು. ಸ್ಟೂಡೆಂಟ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತೀನಿ ಅಂತ ನನ್ನ ಮೇಲೆ ಗಾಂಜಾ ಕೇಸ್ ಆಗ್ತೆ ತಾನೆ? ನಿನ್ ಮಗಳು ನಶೆಯಲ್ಲಿರೋದು ನೋಡಿದ್ಯಾ? ಇವತ್ತು ನೋಡ್ತೀಯಾ? ಇದ್ರ ಹೆಸರು ಏನಂತ ಗೊತ್ತಾ? ಮ್ಯಾಜಿಕ್ ಮಶ್ರೂಮ್, ನಶೆಯ ಅಣಬೆ. ಇದನ್ನ ತಗೊಂಡ್ರೆ ಗಾಂಜಾಗಿಂತ ಹೆಚ್ಚಿನ ನಶೆ ಸಿಗುತ್ತೆ. ಇದು 1 ತಿಂದ್ರೆ ಸಾಕು, ತುಂಬಾ ನಶೆ ಬರುತ್ತೆ. 2 ತಿಂದ್ರೆ ಸ್ವರ್ಗದಲ್ಲಿರ್ತಾರೆ. 3 ತಿಂದ್ರೆ ಏನ್ ನಡೀತಿದೆ ಅಂತ ಅವ್ರಗಳಿಗೆ ಗೊತ್ತಾಗೋದು. ಈ ಮ್ಯಾಜಿಕ್ ಮಶ್ರೂಮ್ ಮಾಡೋಂತ ಮ್ಯಾಜಿಕ್ ನಾನು ನೋಡ್ತೀಯಾ? ಮಚಿ, ನಿಮ್ಗೆಲ್ಲ ಒಂದು ರೇರ್ ಐಟಮ್ ಕೊಡ್ತೀನಿ. ಏನದು? ಮ್ಯಾಜಿಕ್ ಮಶ್ರೂಮ್. ಇದನ್ ತಿಂದ್ರೆ ಬಾಡಿಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಹಾಗೆ ಹಾರ್ತಾ ಇರ್ತೀವಿ. ಪ್ಲೀಸ್. ಏಯ್, ರೇರ್ ಪೀಸ್ ಅಂತ ಹೇಳ್ತಾ ಇದ್ದೀನಿ, ಇಷ್ಟು ಈಸಿಯಾಗಿ ಕೇಳ್ತಿದ್ದೀರಲ್ಲ. ಒಂದ್ ಕೆಲಸ ಮಾಡೋಣ, ಒಂದು ಗೇಮ್ ಆಡೋಣ. ಮ್ಯಾಕ್ಸಿಮಮ್ 3 ಕೊಡ್ತೀನಿ. ಸರಿ. ಸಿಂಪಲ್. ಶಾ ಬು 3. ಓಕೆ ಕಣ. ಶಾಬೂತ್ರಿ. ನಾನೇ ವಿನ್. ಕೀರ್ತಿಗೆ ನನ್ನ ಕಡೆಯಿಂದ ಬರ್ಡೇ ಗಿಫ್ಟ್. ಹ್ಯಾಪಿ ಬರ್ಡೇ ಶಾಬೂತ್ರಿ. ಹೇ, ನೀನೇ ಕಣ. ನಿಂದೆ ಅಲ್ವಾ ಬರ್ಡೇ? ನೋಡು. ಹ್ಯಾಪಿ ಬರ್ಡೇ. ಶಾಬೂತ್ರಿ.
ಹೆಂಗೆ ಬರ್ಡೇ ಗಿಫ್ಟ್ ನೀವು ಮಾತ್ರ ಕೊಡ್ತೀರಾ? ನಾನು ಕೊಡಲ್ವಾ? ಕೀರ್ತಿಗೆ ನನ್ನ ಕಡೆಯಿಂದ ಬರ್ಡೇ ಗಿಫ್ಟ್. ಒಂಥರ ಇದೆ. ಮೂರ್ ತಿಂದಿದ್ದಾಳೆ. ಇದಾದ್ಮೇಲೆ ಏನ್ ನಡೀತಿದೆ ಅಂತ ಅವಳಿಗೆ ಗೊತ್ತಾಗಲ್ಲ. ಆದ್ರೆ ನಿನಗ್ ಗೊತ್ತಾಗುತ್ತೆ. ಯಾಕಂದ್ರೆ ನೀನ್ ನೋಡ್ತಾ ಇರ್ತೀಯಲ್ಲ. ಸಾರ್ ಬಿಹೇವಿಯರ್ನ ನೋಡ್ತಾ ಇದ್ರೆ ಸ್ವಲ್ಪ ಅಬ್ನಾರ್ಮಲ್ ಆಗಿದೆ ಅಲ್ವಾ? ತುಂಬಾ ಕುಡಿತಾ ಇದ್ದಾರೆ. ಅದಕ್ಕಲ್ಲ, ಏನೋ ವಿಷಯ ಇಲ್ಲ ಅಂತಂದ್ರೆ ಅವರು ನಮ್ಮನೆ ಯಾಕೆ ಬರಕ್ ಹೇಳಿದ್ರು? ಸಾರ್ ಎಣ್ಣೆ ಮುಗ್ದಿದೆ ಸಾರ್. ಸಾರ್ ಟೇಬಲಿಂದ ಎತ್ಕೊಂಡು ಬಂದ್ವಿ ಸಾರ್. ರವಿ, ನಾಳೆ ಹೇಳಿದ್ರೆ ಆಯ್ತು. ಮಣಿ ಸರ್, ಸಾರ್ ಟೇಬಲಲ್ಲಿ ಬಾಟಲ್ ಇದ್ರೆ ತಗೊಂಡ್ ಬಾ. ಇದನ್ನ ನೋಡ್ತಾ ಇದ್ರೆ ಸಾರ್ ತುಂಬಾ ರೆಸ್ಟ್ಲೆಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಪೂರ್ತಿ ಕ್ಲಿಯರ್ ಆಗಿಲ್ಲ ಅಲ್ವಾ ಸರ್? ಕ್ಲೂ ತರ ಏನು ಕಾಣಿಸ್ತಿಲ್ಲ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ತಗೋ ಮಗ. ಹ್ಯಾಪಿ ಬರ್ಡೇ. ಪಾಪ ಅಂತ ನೀನು ಬಿಟ್ರೆ ನಮ್ಮೇಲೆ ಹಾಕ್ತ್ಯಾ? ಹಿಡಿದ ಅವಳನ್ನ. ಹಿಡಿರೋ. ಹಿಡಿಯ ಅವಳನ್ನ. ಯಾಕ್ರೋ ಹೀಗ್ ಮಾಡ್ತಿದ್ದೀರಾ? ನೀನ್ ಹೀಗೆ ಮಾಡಿದ ತಾನೆ? ಪರವಾಗಿಲ್ಲ, ಸ್ನಾನ ಮಾಡ್ಕೋ. ನೀನು ಸ್ನಾನ ಮಾಡ್ಬೇಕಲ್ವಾ? ನೀನ್ ಹೋಗು, ನಾನ್ ಬರ್ತೀನಿ. ನಿನ್ ಮಗಳು ಸ್ನಾನ ಮಾಡಕ್ ಕರಿತಾ ಇದ್ದಾಳೆ, ಹೋಗ್ಲಾ? ನಿನ್ ಮಗಳೀಗ ಏನ್ ಮಾಡ್ತಾಳೆ, ಏನ್ ಮಾತಾಡ್ತಾಳೆ, ಏನ್ ನಡೆಯುತ್ತೆ ಏನು ಕೂಡ ಅವಳಿಗೆ ಗೊತ್ತಾಗ್ತಿಲ್ಲ. ಏಯ್, ಕ್ಯಾಮ್ರಾ ಕೊಡೋ. ಹಲೋ ಸರ್. ಸರ್ ಹೇಳಿ ಸರ್. ಏನಿಲ್ಲ, ಮತ್ತೆ ಕಾಲ್ ಮಾಡ್ತೀನಿ. ಏಯ್ ಮಗ, ಒಳಗೋಗೋ. ವೆಯ್ಟ್ ಮಾಡೋ, ಅವ್ರ ಡ್ರೆಸ್ ಎಲ್ಲ ತೆಗಿಬೇಕು ತಾನೆ, ಅದಾಮೇಲೆ ಒಳಗೆ ಹೋದ್ರೆ ತಾನೆ ಡಿಸ್ಪ್ಲೇ ಕರೆಕ್ಟ್ ಆಗಿರೋದು. ನೋಡು, ಇನ್ನೇನು ಸ್ನಾನ ಮುಗಿಸ್ತಾಳೆ. ಸ್ವಲ್ಪ ವೆಯ್ಟ್ ಮಾಡು. ಹಲೋ ಮಗನೇ, ಎಲ್ಲೋ ಇದೆಯಾ ಕಾಂಡು? ಹಲೋ ಹಲೋ. ಹೇ, ಹೇಳು ಸಾಕು. ಟೆನ್ಷನ್ ಮಾಡ್ಕೋಬೇಡ. ಈಗಾಗ್ಲೇ ನಿನ್ಗೆ ಫಾರ್ವರ್ಡು, ಸ್ಟಾಪ್, ಫ್ರೀಸು ಇವನ್ನೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೀನಿ. ನೀನೇ ಫಾಲೋ ಮಾಡ್ತಾ ಇಲ್ಲ. ಇವಾಗ ಫೋನ್ ಮಾಡಿದ್ಯಲ್ಲ, ಯಾರಿಗೆ? ಪೊಲೀಸ್ಗ?
ನೋಡ್ತಾ ಇರೋದು ರೆಕಾರ್ಡೆಡ್ ವಿಡಿಯೋ, ಆದ್ರೆ ನಾನು ನಿನ್ನ ಲೈವ್ ಆಗಿ ನೋಡ್ತಾ ಇದ್ದೀನಿ, ಕೇಳಿಸ್ಕೊತಾನೂ ಇದ್ದೀನಿ. ನಿನ್ ಮನೆಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕ್ಯಾಮ್ರಾನು ಇದೆ, ಮೈಕೂನು ಇದೆ. ನಾನು ಕಟ್ ಮಾಡಿ ಮತ್ತೆ ಕಾಲ್ ಮಾಡ್ತೀನಿ. ಪೊಲೀಸ್ ತಾನೆ, ಎಲ್ಲೆಲ್ಲಿ ಏನೇನಿದೆ ಅಂತ ಕಂಡು ಹಿಡಿ ನೋಡೋಣ. ಪರವಾಗಿಲ್ವಲ್ಲ, ಕಂಡು ಹಿಡಿದ್ಬಿಟ್ಟೆ. ಇದನ್ನೆಷ್ಟು ಕ್ಲೋಸ್ ಆಗಿ ನೋಡ್ತಾ ಇದೀವಿ ಅಂತ ಇವಾಗ ಗೊತ್ತಾಯ್ತಲ್ಲ. ನಾನು ಹೇಳದನ್ನ ನಿಧಾನವಾಗಿ ಕೇಳು. ನಿನ್ನ ಮಕ್ಳಿಗೆ ಹುಷಾರಿಲ್ಲ. ಏನಾದ್ರೂ ನಡೆಯೋಂಗಿದ್ದಿದ್ರೆ ಈಗಾಗ್ಲೇ ನಡೆದೋಗಿರೋದು. ನನ್ನ 1 ವರ್ಷದ ಕಷ್ಟನ ಒಂದೇ ರಾತ್ರಿ ತೀರಿಸ್ಕೋತೀನಿ ಅಂತ ಈಗಾಗ್ಲೇ ನಿನಗೆ ಹೇಳಿದ್ದೀನಿ. ಇವಾಗ ತಾನೇ ಆರಂಭ ಮಾಡಿರೋದು. ಇನ್ನು ಸಾಕಷ್ಟು ಬೇರೆ ಬೇರೆ ಟಾರ್ಚರ್ಗಳು ನಾನು ನಿನಗೆ ಮಾಡ್ತೀನಿ. ನಾನು ಹೇಳಿದ್ದನ್ನ ನೀನ್ ಮಾಡ್ಲಿಲ್ಲ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ನೀನು. ಇಲ್ಲ ಅಂದ್ರೆ ನಿನ್ ಮಗಳು ಜೀವಂತವಾಗಿ ನೋಡೋದಿಲ್ಲ. ಈ ವಿಡಿಯೋನ ನೀನು ಪೂರ್ತಿಯಾಗಿ ನೋಡ್ತಿದ್ಯಾ ಇಲ್ವಾ ಅನ್ನೋದನ್ನ ನಾವು ನೋಡ್ತೀವಿ. ಮರ್ಯಾದೆಯಿಂದ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಕಲಿ. ಎಂಜಾಯ್ ದ ಶೋ. ಆಫೀಸಿಗೆ ಬಂದ್ಮೇಲೆ ಏನು ಹೇಳ್ದೇನೆ ಹೊರಟ್ಬಿಟ್ರಿ. ಕಾಲ್ ಮಾಡಿದ್ರು ಕೂಡ ಏನು ಕೂಡ ನೀವು ಹೇಳಲಿಲ್ಲ. ಸರಿ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬೇಗನೆ ಬಂದ್ಬಿಟ್ಟಿದ್ದೀರಲ್ಲ ಸರ್. ಇನ್ನು ಮಲ್ಕೊಂಡಿಲ್ವಾ? ಡ್ರಿಂಕ್ ಮಾಡ್ತಾ ಇದ್ದೆ. ನನಗೊಂದು ಪೆಗ್ ಸಿಗ್ಬಹುದಾ ಸರ್? ಏನ್ ಸರ್, ಯಾವಾಗ್ಲಿಂದ ಮತ್ತೆ ಕುಡಿಯಕ್ಕೆ ಶುರು ಮಾಡಿದ್ರಿ? ಮಗಳು ಊರಿಗೆ ಹೋಗ್ತಾ ಇದ್ದಾಳೆ ಅಂತ ಫೀಲಿಂಗಾ? ಹಾ. ಎಲ್ಲಿ ಸರ್, ಮೇಲ್ಗಡೆ ಮಲ್ಕೊಂಡಿದ್ದಾರಾ? ಕೂತ್ಕೋ. ಸರ್, ನಾನು ಹೊರಡ್ತೀನಿ ಸರ್. ಗುಡ್ ನೈಟ್ ಸರ್.
ಬಂದಂತ ಪೊಲೀಸ್ ಹೋದ ತಾನೆ. ಸರಿ, ಈಗ ನೀನೇನ್ ಮಾಡ್ಬೇಕಂದ್ರೆ ಕಣ್ಣು ಮುಚ್ಚದೇನೆ ಆ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಹೇಗಿತ್ತು ಟೆನ್ಷನ್? ಇದಕ್ಕೇನು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಇನ್ನು ಮೇನ್ ಗೇಮೇ ಸ್ಟಾರ್ಟ್ ಆಗಿಲ್ಲ. ನಮಗೆ ಗೊತ್ತು ನಾವು ಹೇಗೆ ಸಿಗಾಕೋತೀವಿ ಅಂತ. ಈ ವಿಡಿಯೋಗಿಂತ ಬೇರೆ ಎವಿಡೆನ್ಸ್ ಬೇಕಾ ಏನೋ? ಆದರೆ ಅದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ. ನಮ್ಮನ್ನು ಒಳಗಾಕಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ ನಿನಗೆ ಇವಾಗ ಒಂದು ಬುದ್ಧಿ ಕಲಿಸ್ತೀವಿ. ನಮ್ ಏಮ್ ಅದೇ. ಕರೆಂಟ್ ಒಳಗಡೆ ಕೈ ಇಟ್ರೆ ಶಾಕ್ ಹೊಡಿಯುತ್ತೆ ಅಂತ ನಿನಗೆ ಗೊತ್ತಾಗ್ಬೇಕು. ಆದ್ರೆ ಏನ್ ಗೊತ್ತಾ, ಈಗ ನಿನ್ನಿಂದ ನಿನ್ ಮಗಳಿಗೂ ಕೂಡ ಶಾಕ್ ಹೊಡೆಯುತ್ತೆ. ಮೇನ್ ಗೇಮ್ಗೆ ಹೋಗೋಣವಾ? ಏ, ಮಶ್ರೂಮ್ ಕೊಟ್ಟೆ ಅಲ್ವಾ? ಅದ್ ಸೂಪರ್ ಆಗಿತ್ತು. ಇನ್ನೊಂದು ಕೊಡ್ತೀಯಾ ಪ್ಲೀಸ್? ಮಶ್ರೂಮ್ ಕೊಟ್ಟನಲ್ಲ, ಅದ್ರ ಬದಲಾಗಿ ನನಗೇನ್ ಕೊಡ್ತೀಯಾ? ಏನ್ ಬೇಕು? ಕಿಸ್. ಹೀಗಲ್ಲ. ಮತ್ ಹೇಗೆ? ಏನಾಯ್ತು? ನಾನ್ ನಿನ್ ಹತ್ರ ಮಶ್ರೂಮ್ ತಾನೇ ಕೇಳಿದ್ದು. ನೀನೇನ್ ಮಾಡ್ತಿದ್ಯಾ? ನಿನಗೆ ಮಶ್ರೂಮ್ ತಾನೇ ಬೇಕು? ಇಲ್ಲೇ ಇರು, ನಾನು ತಗೊಂಡ್ ಬರ್ತೀನಿ. ಹೇಳಿ ಸರ್. ಎಲ್ಲಿದ್ದೀರಾ? ಇನ್ನು ಸರ್ ಮನೆ ಹತ್ರನೇ ಇದ್ದೀನಿ. ಹೇಳಿ ಸರ್. ನೀವು ಅಲ್ಲಿರೋದು ಅವ್ರಿಗೆ ಸಮಸ್ಯೆ ಆಗುತ್ತೆ. ನೀವು ಅಲ್ಲಿಂದ ಬಂದ್ಬಿಡಿ. ಸರಿ ಸರ್. ಹೇ ಮಚ್ಚಿ, ನೀ ಸ್ನಾನ ಮಾಡಿಲ್ವಾ? ಅವಳು ಸ್ನಾನ ಮಾಡ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು. ಹೇ ಮಚ್ಚ, ಪ್ಯಾಕೆಟ್ ಇದೆ ಅಲ್ಲ? ಇದೆ ಕಣೋ. ಹೇ, ನಮಗೆ 4 ಪ್ಯಾಕೆಟ್ 12 ಇದೆ, ಸಾಕು ತಾನೆ? ಸೂಪರ್ ಮಚ್ಚಿ, ಅದು ಸಾಕು. ಮಚ್ಚಿ, ಒಂದು ಡೌಟು, 12 ಸಾಕಾಗಿಲ್ಲ ಅಂದ್ರೆ? ಹುಡುಗಿ ಸತ್ತೋಗ್ತಾಳೆ ಕಣ. ಮಗ, ಪರವಾಗಿಲ್ಲ, ಮೊದಲು ನೀನೇ ಹೋಗು. ಯಾವಾಗ್ಲೂ ನಡೆದಂಗೆ ಇವಾಗ್ಲೂ ಕೂಡ. ಸೂಪರ್ ಮಗ. ಇನ್ನೇನೋ ಬಾಟಲ್ ನಿನ್ನ ತೋರಿಸ್ತಾ ಇದೆ. ಮೊದಲನೇ ಪೂಜೆ ನೀನೇ ಮಾಡ್ಬೇಕು ಅಂತ. ಹೋಗು ಮಗ. ಸರಿ, ನಾನು ಹೋಗ್ತೀನಿ. ನೆಕ್ಸ್ಟ್ ಯಾರಂತ ನೀವುಗಳು ಡಿಸೈಡ್ ಮಾಡಿ. ನಾನು ಹೋಗ್ತೀನಿ. ನೋಡ್ತೀಯಾ? ಬೇಡ, ಚೆನ್ನಾಗಿರಲ್ಲ. ಮಗ, ಚಿಕ್ಕ ಹುಡುಗಿ ಕಣೋ. ನಿನ್ನ ಶೌರ್ಯ ಸಾಹಸನೆಲ್ಲ ಅವಳ ಹತ್ರ ತೋರಿಸ್ಬೇಡ. ಹುಷಾರಾಗಿ ನೋಡ್ ಮಾಡು. ನಾನ್ ಮಾತ್ರನಾ? ನೀವುಗಳು ಕೂಡ ಅದೇನೆ. ಎಲ್ರು ಮಾಡೋಣ ಕಣ್ರೋ, ಸೇರ್ಕೊಂಡ್ ಮಾಡೋಣ. ಬಿಡ, ನೀನ್ ಸಾಕಾತ್ ಮಜಾ ಮುಗೀತು.
Come on, come on, come on. ಮಗಳೇ ಅಯ್ಯೋ ಮಗಳೇ ಮಗಳೇ ಸೂಪರ್ ಮಗಳೇ ಹಲೋ ಹಲೋ ಮಗಳು ನೋಡ್ಬೇಕು ಅನ್ಸ್ತಾ ಇದ್ಯಾ ಬಾ ಈ ಟ್ವಿಸ್ಟ್ನ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ ಇವಳು ಹೇಗೆ ಒಳಗೆ ಬಂದ್ಲು ಅಂತ ಗೊತ್ತಿಲ್ಲ ಅಲ್ಲ ನಿಮ್ಮ ಮಗಳು ಸ್ನಾನಕ್ಕೆ ಹೋಗೋ ಗ್ಯಾಪ್ನಲ್ಲಿ ಇವಳು ಒಳಗೆ ಬಂದ್ಲು ಅಂತ ಇವಾಗ ಗೊತ್ತಾಯ್ತು ತಾನೆ ಸ್ಟಾರ್ಟಿಂಗ್ ಪಾಯಿಂಟು ಇವಳೇ ತಾನೆ ಇವಳಿಲ್ಲ ಅಂದ್ರೆ ಹೇಗೆ ಇವಾಗ ಇವಳ ಜೊತೆ ನಡೆದಿದ್ದು ನೆಕ್ಸ್ಟ್ ನಿನ್ ಮಗಳ ಜೊತೆ ನಡೆಯುತ್ತೆ ಯಾಕೆಲ್ಲ ಒಂದೇ ಮೊಬೈಲ್ ಕಳ್ಸೋ ಬದಲು ಬೇರೆ ಬೇರೆ ಮೊಬೈಲ್ ಕಳ್ಸಿದ್ದಾರೆ ಪರ್ಪಸ್ ಆಗಿ ಸೆಪರೇಟ್ ಆಗಿ ನೋಡೋದಕ್ಕೆ ಕಳಿಸಿರ್ಬೋದಾ 758216 ಕೇಸ್ ಆಗಿರಬಹುದಾ 7582 ಸ್ಪೇಸ್ ಬಿಟ್ಟು 60 ಕರೆಕ್ಟ್ 2016 ಮಣಿ ಸರ್ 2016ರಲ್ಲಿ 7582 ಕೇಸ್ ಫೈಲ್ ಆಗಿದೆ ನೋಡು ಓಕೆ ಸರ್ ಸರ್ ಕಾಲ್ ಲಿಸ್ಟ್ನ ಟ್ರ್ಯಾಕ್ ಮಾಡಿ ನೋಡಿದಾಗ ಇವತ್ತು ಸಾಯಂಕಾಲದಿಂದ ಅವ್ರಿಗೆ ಬಂದಿರೋ ಎಲ್ಲ ಕಾಲ್ಸು ಇಂಟರ್ನೆಟ್ ಕಾಲ್ಸೇ ಆಗಿದೆ ಅದೆಲ್ಲವೂ ರಷ್ಯಾಯಿಂದಾನೇ ರೂಟ್ ಆಗಿದೆ ಸೊ ಬಂದಿರೋ ಕಾಲ್ಸನ್ನ ಸೆಲ್ ಫೋನ್ ಟವರ್ ಮೂಲಕ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಏನು ವಿಡಿಯೋ ಕಟ್ ಆಯ್ತು ಅಂತ ಟೆನ್ಷನ್ ಅಲ್ಲಿ ಇದೆಯಾ ಸರಿ ರಿಮೋಟ್ ತಗೊಂಡು AV2 ಚಾನೆಲ್ ಸ್ವಿಚ್ ಆನ್ ಮಾಡು ಅದರಲ್ಲಿ ಲೈವ್ ಟಿವಿ ಅಂತ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡು ಇಲ್ಲಿ ತನಕ ನಾವು ಆಟ ಆಡಿದ್ವಿ ನೀನ್ ನೋಡಿದೆ ಈಗ ನಾವಿಬ್ರು ಜೊತೆಲಿ ಆಡೋಣ ಏನಂದ್ರೆ ಇಲ್ಲಿ ತನಕ ನೀನ್ ನೋಡಿದ್ದು ರೆಕಾರ್ಡೆಡ್ ಇದಾದ್ಮೇಲೆ ನೀನ್ ನೋಡೋದು ಪ್ರತಿಯೊಂದು ಲೈವ್ ನಡೆಯೋದು ಏನನ್ನು ಮಿಸ್ ಮಾಡ್ಬೇಡ ಯಾಕಂದ್ರೆ ಮತ್ತೆ ರಿವೈಂಡ್ ಮಾಡಿ ನೋಡಕ್ಕಾಗಲ್ಲ ಮಿಸ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಮಿಸ್ ಮಾಡಿದಂಗೆ ಆಮೇಲೆ ಯಾವ್ದೇ ಕಾರಣಕ್ಕೂ ಟಿವಿನ ಮಾತ್ರ ಆಫ್ ಮಾಡ್ಬೇಡ ನಿನ್ನ ಕಟ್ ಹಾಕಿಲ್ಲ ನಿನ್ ಮನೆ ಕೂಡ ಓಪನ್ ಆಗಿದೆ ಕೈಯಲ್ಲಿ ಫೋನ್ ಇದೆ ನಡೆಯೋದನ್ನ ಲೈವ್ ಅಲ್ಲೂ ನೋಡ್ಬೋದು ನೀನ್ ಪೊಲೀಸ್ ತಾನೆ ಸಾಧ್ಯ ಆದ್ರೆ ನಿನ್ ಮಗಳನ್ನ ಕಾಪಾಡ್ಕೊ ನೀನ್ ಕಾಪಾಡ್ತೀಯ ಅಂತ ಆಮೇಲೆ ನಾವು ಚೆಕ್ ಮಾಡೋಣ ಮೊದಲು ನೀನು ಟಿವಿನ ಲೈವ್ ಅಲ್ಲಿ ನೋಡು
ಏನು ಈ ಟೈಮಲ್ಲಿ? ನಾನು ಅವಳನ್ನ ಈಗಲೇ ಕರ್ಕೊಂಡು ಹೋಗ್ತೀನಿ. ನಾಳೆ ಅವಳನ್ನ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬರಲಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ನಾನು ಕರ್ಕೊಂಬರ್ತೀನಿ, ಹೋಗು. ಸೆಲೆಬ್ರೇಷನ್ ಕರೆಕ್ಟಾಗಿ ಬಂದಿಯಲ್ಲ, ಹಾಗ ಎಲ್ಲ ಅವಳು? ಕೀರ್ತಿ, ಕೀರ್ತಿ ಅವಳು ಮಲ್ಕೊಂಡಿದ್ದಾಳೆ. ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಿದ್ದೀನಲ್ವಾ? ನಾನು ನಿನ್ನ ನಂಬಲ್ಲ. ನಾನೇ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಕೀರ್ತಿ, ಕೀರ್ತಿ ನಾನು ಅವಳಕ್ಕೆ ಕಳ್ಸಲ್ಲ. ಹಾಗಾದ್ರೆ ನಾ ಹೋಗಲ್ಲ. ಯಾಕೆ? ಏನ್ ಇಷ್ಟೊತ್ತಲ್ಲಿ ಟಿವಿ ಹಾಕೊಂಡು ಕೂತಿದ್ಯಾ? ಫುಲ್ ಡ್ರೆಸ್ ಮಾಡ್ಕೊಂಡು ಸಾಕ್ಸ್ ಹಾಕೊಂಡಿದ್ಯಾ? ನಾನು ಮಲಗಬಾರ್ದು ಅಂತ ಅದಕ್ಕೆ ಟಿವಿ ನೋಡ್ತಾ ಇದ್ದೀನಿ. ಏನಿದು ಟಿವಿ ಒಳಗಡೆ ಟಿವಿ ಬರ್ತಾ ಇದೆ? ನೀನು ಹೋಗಿಲ್ಲಿಂದ ನಾನು ಕರ್ಕೊಂಬರ್ತೀನಿ. ಯಾರು? ನನ್ನ ಬಾಯ್ ಫ್ರೆಂಡು. ಹಲೋ, ಕಾಲ್ ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಾ ಇದ್ದೀನಿ ಮೇಡಮ್. ಸ್ವಲ್ಪ ವೇಟ್ ಮಾಡಪ್ಪ. ಕಾಲ್ ಟ್ಯಾಕ್ಸಿ ಎಲ್ಲ ವೇಟ್ ಮಾಡೋಕ್ಕಾಗಲ್ಲ ಮೇಡಮ್. ಬೇಕಿದ್ರೆ ಇದನ್ನ ಕಟ್ ಮಾಡಿ ಬೇರೆ ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಟ್ಯಾಕ್ಸಿ ಸಿಗ್ಲಿಲ್ಲ ಅಂದ್ರೆ? ಅದಕ್ಕೆ ನಾನೇನು ಮಾಡ್ಬೇಕಾದ್ ನೀವು ಹೇಳಿ. ಕಟ್ ಮಾಡಿ ಇಲ್ಲಾಂದ್ರೆ ಬೇಗ ಬನ್ನಿ. ಸರಿ ಇರಪ್ಪ, ಬರ್ತೀನಿ. ನಾಳೆ 8 ಗಂಟೆಗೆ ಅವಳು ಅಲ್ಲಿ ಇಲ್ಲ ಅಂತಂದ್ರೆ ಆಮೇಲೆ ಸರ್, ಸರ್ ಈ ಹುಡುಗರೇ ಸರ್ ಪ್ರಾಬ್ಲಮ್ ಕಾರಣ. ಆಮೇಲೆ 366A ಅದು IPC, ಪ್ರೊಕ್ರೇಷನ್ ಆಫ್ ಮೈನರ್ಸ್ನ ತಪ್ಪಾಗಿ ಯೂಸ್ ಮಾಡ್ಕೊಂಡಿರೋದಕ್ಕೆ, ಕರ್ಕೊಂಡು ಹೋಗಿರೋದಕ್ಕೆ, ಇಲ್ಲ ಕಿಡ್ನಾಪ್ ಮಾಡಿರೋದಕ್ಕೆ. ಕ್ಲಿಯರ್ ಸರ್. ಈ 4 ಜನರಿಂದಾನೇ ಸರ್ ಮಗಳಿಗೆ ಸಮಸ್ಯೆ. ಅದು ಅಲ್ಲದೆ ಸರ್ನ ಇವರು ಕ್ಯಾಮ್ರಾ ಮೂಲಕ ಮಾನಿಟರ್ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲ, ಅವರು ಆ ಹುಡುಗಿನ ಎಲ್ಲೋ ಲಾಕ್ ಮಾಡಿದ್ದಾರೆ. ಈ 4 ಜನರನ್ನ ಕಂಡು ಹಿಡಿಯೋದಕ್ಕೆ ಯಾವ್ದಾದ್ರು ಫೋನ್ ನಂಬರ್, ಒಂದು ಚಿಕ್ಕ ಕ್ಲೂ ಯಾವುದು ಕೂಡ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಸರ್ ನಮ್ಗೆ ಅದನ್ನ ಮೊದಲೇ ಹೇಳ್ತಾ ಇದ್ರು. ಮತ್ತೆ ಇಂಟರ್ನೆಟ್ ಕಾಲು ಕೂಡ ಮೊಬೈಲು ಯೂಸ್ ಮಾಡದೆ, ಬ್ರಾಡ್ಬ್ಯಾಂಡ್ ಯೂಸ್ ಮಾಡದೆ, ಹಾಟ್ಸ್ಪಾಟ್ ಯೂಸ್ ಮಾಡಿದ್ದಾರೆ. ಸರ್ ಮಗಳು ಮತ್ತೆ ಆ 4 ಜನ ಇವರ ಮೊಬೈಲ್ ನಂಬರ್ ಅನ್ನ ಮೊದಲು ನಾವು ಟ್ರೇಸ್ ಮಾಡಬೇಕು. ಅದಷ್ಟೇ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ ಯಾರ್ಯಾರು, ಅವರು ಎಲ್ಲೆಲ್ಲಿದ್ದಾರೆ ಅಂತ ನಾವು ಇಮಿಡಿಯೇಟ್ ಆಗಿ ಕಂಡು ಹಿಡಿಬೇಕು. ಶೋ ಸರ್. ಹಲೋ, ಏನು ಅತ್ತೇನ್ ಕಳಿಸ್ಬಿಟ್ಯಾ? ನಾನು ನಿನ್ನ ಸಿಗಾಕ್ಸ್ಲಿಲ್ಲ, ನೋಡಿದ್ಯಾ? ನೀನ್ ಅಂದ್ಕೊಂಡಂಗೆ ನಾನು ಅಷ್ಟು ಕೆಟ್ಟವನಲ್ಲ ಅಪ್ಪ. ಹಾ ಸರಿ, ಈಗ ಕೆಲಸ ಮಾಡೋಣವಾ? ನಿನ್ ಮನೆಗೆ ನಾವೆಲ್ಲ ಬಂದಾಗ್ಲೇ ನಿನ್ ಕೈನಲ್ಲಿ ಕಂಡಿಡಕ್ಕಾಗಲ್ಲ. ಈ ಜಾಗನ ನೀನ್ ಸತ್ರು ಕೂಡ ಕಂಡು ಹಿಡಿಯೋದಕ್ಕಾಗೋದಿಲ್ಲ. ಒಂದು ಹೊಸ ಗೇಮ್ ಆಟ ಆಡೋಣವಾ? ಹಾ, ನಾನು ಆಡ್ತೀನಿ. ಹ ಸರಿ. ನಿಮ್ಮಪ್ಪ ಈ ಗೇಮ್ ನೋಡ್ತಾ ಇದ್ದಾರೆ. ಅಪ್ಪಂಗೆ ಒಂದು ಹಾಯ್ ಹೇಳು. ಹಾಯ್ ಅಪ್ಪ. ನಾನೊಂದು ಹೊಸ ಗೇಮ್ ಆಡಕ್ ಹೋಗ್ತಿದ್ದೀನಿ. ಆಲ್ ದ ಬೆಸ್ಟ್ ಹೇಳು. ಆ ಜಿಂಕೆ ಮರಿ ತನ್ನ ಸುತ್ತುವರೆದಿರುವಂತದ್ದು 4 ಗಂಡು ಸಿಂಹಗಳು ಅಂತ ಗೊತ್ತಿಲ್ಲದೆ ಅದ್ರ ಜೊತೆಗೆ ಆಟ ಆಡುತ್ತೆ. ಬೆಸ್ಟ್ ಆಫ್ ಲಕ್ ಹೇಳು ಅಂದ್ರೆ ಏನನ್ನೋ ಹೇಳ್ತಿದ್ಯಲ್ಲ. ಹೋಗು.
ಏಯ್ ಅವಳಿಗೆ ಸೈನ್ ಲ್ಯಾಂಗ್ವೇಜ್ ಬರುತ್ತೋ? ಏನು ಹೇಳ್ದ ಅಂತ ಗೊತ್ತಾಗ್ಲಿಲ್ವಲ್ಲ? ಏನು ಹೇಳಿದ್ರು ಕೂಡ ಇವಳಿಗೆ ಅರ್ಥ ಆಗಿರಲ್ಲ. ಅವಳು ಪ್ರಜ್ಞೆ ಇಲ್ಲ ಕಂಡ್ರು. ಇದ್ದಿದ್ರೆ ಬೆಳಗ್ಗೆನೆ ಕೆನಡಾಗ ಹೋಗಿರೋಳು. ಈಗ ನಮ್ಮ ಜೊತೆ ಇರೋಳ, ಅರ್ಥ ಮಾಡ್ಕೊಳ್ಳಿ ಅದನ್ನ. ಅವಳನ್ನ ಕ್ಲೋಸ್ ಆಗಿ ವಾಚ್ ಮಾಡಿ. ಆ 4 ಹುಡುಗರ ನಂಬರು ಮತ್ತೆ ಸರ್ ಮಗಳು ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ. ಆದ್ರೆ 4 ಅವರ್ಸ್ ಮುಂಚೆ ಆ ಅಶ್ವಿನ್ ಅನ್ನೋ ಹುಡುಗನ ನಂಬರ್ ಮಾತ್ರ ಆನ್ ಆಗಿದೆ. ಆದ್ರೆ ರಿಸೀವ್ ಆಗಿರೋ ಮೊಬೈಲ್ ಟವರ್ ಬಂದು ಸರ್ ಏರಿಯಾನೇ ಇದೆ. ಸಂಜೆ ಕತ್ಕುಯ್ಕೊಂಡಂತ ಕ್ರಿಮಿನಲ್ ಇಂದ ಇವನ್ಗಾಗ್ಲೇ ಒಂದು ಫೋನ್ ಕಾಲ್ ಬಂದಿದೆ. ವಿಚಾರಿಸಿದ್ರೆ 5 ಲಕ್ಷ ಕೊಡ್ತೀನಿ, ಈ ರೀತಿ ನಾಟಕ ಆಡು ಅಂತ ಹೇಳ್ಕೊಟ್ಟಿದ್ದಂತೆ. ಅದ್ ಬಿಟ್ಟು ಅವನ್ಗೆ ಬೇರೆ ಏನು ಗೊತ್ತಿಲ್ಲ. ಅವ್ರು 4 ಜನದಲ್ಲಿ ಒಬ್ರು ಅಪ್ಪ ಅಮ್ಮ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ, ಇನ್ನೊಬ್ರು ಅಪ್ಪ ಡೆಲ್ಲಿಲಿದ್ದಾರೆ, ಇನ್ನೊಬ್ಬನ ಅಪ್ಪ ಅಮ್ಮ ಚೆನ್ನೈಲಿದ್ದಾರೆ. ಒಬ್ಬನ ಅಪ್ಪ ಮಾತ್ರ ಈಗ ಇಲ್ಲಿ ಪಬ್ಬಲ್ಲಿ ಎಣ್ಣೆ ಕುಡಿತಾ ಇದ್ದಾರೆ. ಹಾಗಿದ್ರೆ ಅವನೇ ನಮ್ಮ ಟಾರ್ಗೆಟ್. ಸರ್, ಸ್ವಲ್ಪ ಹೊತ್ತಲ್ಲಿ ಬೆಳಗಾಗ್ಬಿಡುತ್ತೆ ಸರ್. ಮಗ ಬರೋ ಇಲ್ಲಿ, ಒಂದು ನಿಮಿಷ ಇದನ್ನ ನೋಡು. ಲೇ, ಹೋಯ್ತು ಕಣೋ. ಏಯ್ ನೋಡು. ಲೇ, ಬರುತ್ತೋ ಇಲ್ವೋ? ಏಯ್ ಇರೋ ಒಂದು ನಿಮಿಷ. ಏಯ್ ಬೇಗ ನೋಡು. ಇರೋಲೈ. ಏನೋ ಮಲ್ಕೋಬಿಟ್ಟಿದ್ದಾನೆ. ಇವನ್ ಮಲ್ಕೊಂಡ್ರೆ ಎದ್ದೇಳೋದೇ ಇಲ್ವಲ್ಲ? ಲೇ, ಅವ್ನು ನೋಡಿದ್ರೆ ನಿದ್ರೆ ಮಾಡ್ತಾ ಇದ್ದಾನೆ. ಇವಳ ಬಿಹೇವಿಯರ್ನಲ್ಲಿ ಚೇಂಜಸ್ ಇದೆಯಾ? ಏನು ಚೇಂಜಸ್ ಇಲ್ಲ ಕಣೋ. ಏಯ್ ಬಾರೋ ಹೋಗೋಣ. ಆ ಜಿಂಕೆ ಮರಿ ತನ್ನನ್ನ ಸುತ್ತುವರೆದಿರುವಂತದ್ದು 4 ಗಂಡು ಸಿಂಹಗಳು ಅಂತ ಗೊತ್ತಿಲ್ಲದೆ ಅದ್ರ ಜೊತೆಗೆ ಆಟ ಆಡುತ್ತೆ. ಮಗ, ಬೇಡ ಕಣೋ, ಹೇಳಿದ್ ಮತ್ ಕೇಳು. ಆ ಹುಡುಗಿ ಬೇರೆ, ಈ ಹುಡುಗಿ ನಿನ್ನ ಲವ್ ಮಾಡ್ತಿದ್ದಾಳೆ. ನೀನ್ ಇವಳನ್ನ ಲವ್ ಮಾಡೋ ಹಾಗೆ ನಾಟಕ ಮಾಡ್ತಿದ್ಯಾ. ಫಸ್ಟ್ ನೀನೇ ಹೋಗೋ, ಆಮೇಲೆ ನಾವು ನೋಡ್ಕೋತೀವಿ. ಒಂದು ಹೊಸ ಗೇಮ್ನ ಆಡೋಣವಾ? ಏನ್ ಗೇಮ್? ಬಾ ಹೇಳ್ತೀನಿ, ಬಾ.
ಏನಾಯ್ತು? ಏನು? ಇರು, ಬರ್ತೀನಿ. ನಾನು ಹೋಗ್ಬೇಕಣ, ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಇವಾಗ ಹೋಗ್ಲೇಬೇಕು. ಫೋನ್ ಟ್ರೈ ಮಾಡಿದ್ರೆ ಕನೆಕ್ಷನ್ ಸಿಕ್ಕಿರಲ್ಲ. ಪ್ಲೀಸ್ ಅಲ್ಲ, ಹೋಗ್ಬೇಕಲ್ಲ, ನೀವಾರ ಹೇಳೋಣ. ಮಗ ಸರಿ ಹೋಗು, ಫೋನ್ ಮಾತ್ರ ಆನ್ ಮಾಡಬೇಡ. ಹಾಸ್ಪಿಟ್ಲಿಗೆ ಹೋಗಿ ಅಪ್ಪನ್ ನೋಡಿ ಆನ್ ಮಾಡು. ಸರ್, ಮಿಸ್ಟರ್ ಗೋವಿಂದರಾಜ್, ಆಕ್ಸಿಡೆಂಟ್. ICU ಫಸ್ಟ್ ಕ್ಲಾಸ್ ಸರ್. ಏನಾದ್ರೂ ಹೇಳಿದ್ನಾ? ಆ ಹುಡುಗನ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಒಂದು ಫೇಕ್ ನ್ಯೂಸ್ನ ಟಿವಿನಲ್ಲಿ ಹಾಕೋದಕ್ಕೆ ಸರ್ ಹೇಳಿದ್ದಾರೆ. ಸರ್ದೆ ಜಾಮರ್ ತಗೊಂಡು ಮನೆಗೆ ಬರೋದಕ್ಕೆ ಹೇಳಿದ್ದಾರೆ. ಏಯ್, ಬೇಗ ನೋಡೋ. ಬೇಗ ಬನ್ನಿ, ಬೇಗ ಬನ್ನಿ. ಮನೇಲಿ ಎಲ್ಲ ಕಡೆ CCTV ಕ್ಯಾಮ್ರಾ ಇದೆ. ನಮ್ಮ ಆಕ್ಟಿವಿಟೀಸ್ ಅವ್ರಿಗೆ ಗೊತ್ತಾಗುತ್ತೆ. CCTV ಕ್ಯಾಮ್ರಾದಿಂದ ಅವ್ರು ನೋಡ್ತಿದ್ದಾರೆ. ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗ್ಬೇಕು. ಬನ್ನಿ ಬನ್ನಿ. ಓಕೆ ಸರ್. CCTV ಕ್ಯಾಮ್ರಾ ಏನಿದು? ವಾಟ್ ಇಸ್ ದಿಸ್? ಸರ್, ಇದು ಮಿನಿ ವೈರ್ಲೆಸ್ ವಿಡಿಯೋ ಟ್ರಾನ್ಸ್ಮಿಟರ್ ಅಂಡ್ ರಿಸೀವರ್. 100 ಕಿಲೋಮೀಟರ್ ರೇಡಿಯಸ್ನ ಕವರ್ ಮಾಡುತ್ತೆ ಸರ್. 100 ಕಿಲೋಮೀಟರ್ಸ್? ಎಸ್ ಸರ್. ಸಾರಾ, ನೀನು CCTV ಕ್ಯಾಮ್ರಾ ಆಂಗಲ್ ಹೋಗು. ಮೊಬೈಲ್ 20 ಸೆಕೆಂಡ್ ಫೋಟೋಸ್ನ ಕವರ್ ಮಾಡು. ಹೋಗು ಬೇಗ. ಬನ್ನಿ 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 ಬನ್ನಿ, ಬೇಗ ಬೇಗ. ನಾವು ಮನೆಯಿಂದ ಆಚೆ ಹೋದ್ಮೇಲೆ ಅದು ಲೈವ್ ಅಲ್ಲಿ ಬರಬೇಕು. ಸರಿ ಸರ್. ಮ್ಯಾಕ್ಸಿಮಮ್ 2 ಗಂಟೆ ಟೈಮ್ ಇದೆ. ಖಂಡಿತ ಸರ್. ಸಿಟಿ ಟ್ರಾಫಿಕ್ ಕೌಂಟ್ ಮಾಡಿದ್ರೆ ನಾರ್ತ್ ಇಂದ ಹೆಬ್ಬಾಳ, ಸೌತ್ ಇಂದ ವೈಟ್ ಫೀಲ್ಡ್, ವೆಸ್ಟ್ ಅಲ್ಲಿ ಕೆಂಗೇರಿ, ಈಸ್ಟ್ ಅಲ್ಲಿ ಸರ್ಜಾಪುರ. ಇದನ್ನ ಬಿಟ್ಟು ಅವ್ರು ಎಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ 60 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಅವ್ರನ್ನ ಸರ್ಚ್ ಮಾಡಬೇಕು. ರೈಟ್?
ಎಷ್ಟು ಹೊಡೆದ್ರು ಏನು ಹೇಳ್ತಾ ಇಲ್ಲ ಸರ್. ಆ ಮಾಡೆಲ್ನ ಹುಡುಕಿ ಫೋನ್ ಟ್ರೇಸ್ ಮಾಡಿದ್ರಾ? ಸ್ವಿಚ್ ಆಫ್ ಸರ್. GPS ವಾಚ್ ನಾಟ್ ವರ್ಕಿಂಗ್ ಸರ್. ಏನು ಕಳ್ಕೊಂಡಿದ್ದೀರಾ? ಬಿಡ್ರಲ್ಲ ಪ್ರವೀಣ್. ಏನ್ರ ಮಾಡ್ತಿದ್ದೀರಾ ನನ್ನ ಮಗಂಗೆ? ನಾನು ಯಾರು ಗೊತ್ತಾ ನಿಮ್ಗೆ? ನೀವ್ ಯಾರು ಉಸಿರಾಡ್ಕೊಂಡಿರಲ್ಲ, ಎಲ್ರನ್ನೂ ಸಾಯಿಸ್ಬಿಡ್ತೀನಿ ನಾನು. ಹೇಳೋದಿಲ್ವಾ? 1 2 3 1 2 ಹೇಳ್ತೀನಿ. ಏಯ್ ಬನ್ರೋ ಇಲ್ಲಿ. ನಾವು ನೋಡಿದ್ದು ರೆಕಾರ್ಡೆಡ್ ವಿಡಿಯೋ ಕಣೋ. CCTV ಕ್ಯಾಮ್ರಾ ಲೈವ್ ನ ಡಿಸ್ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಪೊಲೀಸ್ ಬುದ್ಧಿ ತೋರಿಸ್ಬಿಟ್ರು. ಪ್ರವೀಣ ನೆಟ್ಟಿಂದ ಕಾಲ್ ಮಾಡು. ಚೆನ್ನಾಗಿ ಟ್ರ್ಯಾಪ್ ಮಾಡಿದ್ರು. ಅವ್ನಿಗೆ ಟೆನ್ಷನ್ ಕೊಡ್ಬೇಕು ಅಂತ ತುಂಬಾ ಟೈಮ್ ವೇಸ್ಟ್ ಮಾಡಿದ್ವಿ. ಈಗ ಅವ್ನು ನಮಗ್ ಟೆನ್ಷನ್ ಕೊಡ್ತಾವನೆ. ಖಂಡಿತ ಅವ್ನು ನಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವಳನ್ನ ಡೀಲ್ ಮಾಡ್ಬೇಕು. ನೀವು ರೆಡಿಯಾಗಿ. ತೆಗೆ ಬಾಗ್ಲು. ಬಿಡ್ಬೇಡ ಮಚ್ಚ. ಏನಾಯ್ತು ಸರ್? ಆ ಡೋರ್ ಓಪನ್ ಆಗ್ತಿಲ್ಲ ಸರ್. ಸೈಡ್ ಬನ್ನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್. ಒಂದು ವೇಳೆ ಏನಾದರೂ ಹಾಗೆ ನಡೆದಿದ್ರೆ ಅವ್ರು ಬಿಟ್ಟು ಎಸ್ಕೇಪ್ ಆಗಿರ್ತಾರೆ ಸರ್. ಸರ್ 10 ನಿಮಿಷದ ಮುಂಚೆವರೆಗೂ ಇಂಟರ್ನೆಟ್ ಆಕ್ಸೆಸ್ ಆಗಿದೆ ಸರ್. ನಾವು ಟ್ರೇಸ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಿ ಲ್ಯಾಪ್ಟಾಪ್ ಹಾಟ್ಸ್ಪಾಟ್ ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಸರ್. ಖಂಡಿತ ಅವನು ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಸರ್. ಸರೌಂಡಿಂಗ್ ನಲ್ಲಿ ಇರ್ತಾನೆ. ಹೋದ್ರೆ ಹಿಡ್ಕೋತೀವಿ.
ಲೆಫ್ಟ್ ಟು ರೈಟ್ ರೂಟಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರಾ? ಎಸ್ ಸರ್. ಸರ್, ಈಗ ನಾವು ಬಂದಂತ ದಾರಿಯಲ್ಲಿ ಪ್ರತಿಯೊಂದು ರೋಡಲ್ಲೂ ಪೊಲೀಸರು ಬ್ಯಾರಿಕೇಡ್ ಆಗಿ ವೆಹಿಕಲ್ನ ಚೆಕ್ ಮಾಡ್ತಾ ಇದ್ದಾರೆ ಸರ್. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡಕ್ಕೆ ಹೇಳಿ. ಮ್ಯಾಪಲ್ಲಿ ಫಾರೆಸ್ಟ್ ರೂಟ್ ತೋರಿಸ್ತಿದೆ, ಆ ರೋಡಿಂದ ಹೋಗಿ. ಟಾರ್ಚ್. ಎಸ್ ಸರ್. ಏನಾಗಿಲ್ಲ ಏನಾಗಿಲ್ಲ ಏನಾಗಿಲ್ಲ. ಹುಡುಗಿನ ಕಾಪಾಡಿ ಸರ್, ಆ ಹುಡುಗಿನ ಕಾಪಾಡಿ. ಸರ, ಈ ಹುಡುಗಿನ ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ. ಜಗನ್, ಯಾರಾದ್ರೂ ಅಟ್ಯಾಕ್ ಮಾಡ್ಬೋದು, ಹುಷಾರಾಗಿರಿ. ಇವ್ರ ಜೊತೆಗಿರಿ. ಹೊಡಿಯೋ. ತಳ್ಳು.
ಸರ್ ಬಾಯ್ಸ್ ಏನ್ ಮಾಡೋಣ? ಕಂಡುಬಿಡಿ ಸರ್. ಪ್ಲೀಸ್ ಸರ್, ಕೊಂಡುಬಿಡಿ ಸರ್. ರಾತ್ರಿ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ. ಈಗ ನಾನು ಮಾತಾಡ್ತೀನಿ. ಹಾಸ್ಪಿಟಲಿಂದ ಕಿಡ್ನ್ಯಾಪ್ ಮಾಡಿರೋದು, ನಿಮ್ಮಪ್ಪನ ಬಾರಿಂದ ಕಿಡ್ನ್ಯಾಪ್ ಮಾಡಿರೋದು, ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಇಲ್ಲಿ. ನಿಮ್ಮಪ್ಪಂಗೆ ಶೂಟ್ ಮಾಡಿದ್ದು ಕೂಡ ಡಿಪಾರ್ಟ್ಮೆಂಟ್ ಗನ್ ಅಲ್ಲ. ಅದು ಹೇಳಬೇಕು ಅಂದರೆ ನಾನು ಯಾರಿಗೆ ಶೂಟ್ ಮಾಡಿದ್ರು ಕೇಳೋರೇ ಇಲ್ಲ. ಮಿನಿಸ್ಟರ್ನ ಕಮಿಷನರ್ನ ಕೇಳಿ ಡಿಸಿಷನ್ ನಾನು ತಗೊಂಡಿರೋದು. ಇಂಡಿಯಾದಲ್ಲಿ ಒಂದಿನಕ್ಕೆ 400 ಜನ ಕಣ್ಮರೆ ಆಗ್ತಿದ್ದಾರೆ. ಇವತ್ತಿಗೆ ಕಾಣದೇ ಇರೋ 400 ಜನದಲ್ಲಿ ನೀವು 4 ಜನ ಆಗಿರ್ತೀರ. ಕಾಣದೇ ಇರೋ ನಿಮ್ಮನ್ನ ನಿಮ್ಮ ಮನೆಯವ್ರು ನಿಮ್ಮನ್ನ ಹುಡುಕೋ ಹಾಗೇನೆ ಡಿಪಾರ್ಟ್ಮೆಂಟ್ ಅವರು ಹುಡುಕ್ತಾನೇ ಇರ್ತಾರೆ. ಆದರೆ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಭೂಮಿಲಿ ಮಣ್ಣಾಗಿ ಹೋಗ್ತಿದ್ದೀರಾ. $5,100 ವರ್ಷ ಆದಮೇಲೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹುಡುಕಿದ್ರೆ ಮೇ ಬಿ ನಿಮ್ಮನ್ನು ಕಂಡುಹಿಡಿಬಹುದು. ಇದ್ರ ಮುಂಚೆ ನಾನು ನಿಮಗೆ ಜೈಲಿಗೆ ಕಳಿಸಿದ್ದೆ. ಈಸಿಯಾಗಿ ಆಚೆ ಬಂದ್ರಲ್ಲ, ಇವಾಗ
ಗಾಡಿ ಬಂತು ಸರ್. ಅವರಿಬ್ಬರನ್ನ ಹಾಸ್ಪಿಟಲ್ ಕರ್ಕೊಂಡು ಓಕೆ ಸರ್. ಡಾಕ್ಟರ್ ಹತ್ರ ಹೇಳಿದ್ದೀನಿ. ವಿಷಯ ಗೊತ್ತಾಗ್ದಿರೋ ಥರ ನೋಡ್ಕೋ. ಸರಿ ರೈಟ್? ಹೋಗಿ ಜಗನ್, ಆ 5 ದಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಲ್ಲ, ಆ ಗಾಡಿನ ನೈಟ್ ಬಂದ್ ಗಾಡಿನ 2 ಶಿವಾಜಿ ಮಾರ್ಕೆಟಿಗೆ ಕಳಿಸ್ಬಿಡು. ಬೋಲ್ಟ್ ನೆಟ್ ಯಾವ್ದು ಕೂಡ ಸಿಗ್ಬಾರ್ದು. ಒಂದೊಂದು ಪಾರ್ಟನ್ನು ರಿಮೂವ್ ಮಾಡಕ್ಕೆ ಹೇಳಿ, ಯಾರಿಗೂ ಗೊತ್ತಾಗ್ಬಾರ್ದು. ಹೋಗಿ ನೀವು ಹೋಗಿ. ಜಗನ್ ಸರ್, ಮತ್ತೆ ಇದು ಫಾರೆಸ್ಟ್ ಏರಿಯಾ. ಹೌದು ಸರ್. ಇದು ಫಾರೆಸ್ಟಿಗೆ ಸೇರುವಂತ ಜಾಗ ಅಲ್ವಾ? ವಿತೌಟ್ ಪರ್ಮಿಷನ್ ಇಲ್ಲಿ ಯಾರಾದ್ರೂ ಬಂದ್ರೆ ಕಾನೂನಿಂದ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆ. ಹಂಗಂತ ಬೋರ್ಡ್ ಹಾಕಿ, ಒಂದು ರಿಬ್ಬನ್ ಹಾಕಿ, ಎಲ್ಲೊಂದು ಸೀಲ್ ಹಾಕಿ. ನೀವು ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಅದಕ್ಕೆ ಸಾಕಾಗಲ್ಲ. ಆದ್ರೆ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ. ಲೈಫಲ್ಲಿ ಒಂದ್ಸಲ ಕೆಟ್ಟಗಳಿಗೆ ಅನ್ನೋದು ಬಂದೇ ಬರುತ್ತೆ. ನಾವು ಅದನ್ನೇ ಯೋಚನೆ ಮಾಡ್ತಿದ್ರೆ ನಮ್ಮ ಜೀವನನೇ ಹಾಳಾಗುತ್ತೆ. ನಮ್ಮ ಲೈಫ್ ಕ್ಯಾಲೆಂಡರಲ್ಲಿ ನೆನ್ನೆದೊಂದಿನ ಇಲ್ಲ ಅಂತ ಅನ್ಕೊಂಬಿಡು. ಅದಾದಮೇಲೆ ಎಂಥ ಸಿಚುವೇಶನ್ ಬರಲಿ, ಯಾರೇ ಇರಲಿ, ಯಾವತ್ತೂ ಈ ವಿಷಯನ ಯಾರ ಥರ ಶೇರ್ ಮಾಡ್ಕೋಬೇಡ. ಯಾಕಂದರೆ ಈ ಪ್ರಪಂಚದಲ್ಲಿ ಏನೇ ವಿಷಯ ಸಿಕ್ಕರೂ ತಮಾಷೆ ಮಾಡೋರು ತುಂಬ ಜನ ಇದ್ದಾರೆ. ಸರಿನಾ? ನೀನು ಅಮ್ಮ ಹತ್ರ ಇದನ್ನೆಲ್ಲ ಹೇಳಬೇಡ. ಸರಿನಾ? ಹಲೋ. ಶಾರ್ಪಾಗಿ 8 ಗಂಟೆ ಕರ್ಕೊಂಡು ಬರ್ತೀನಿ ಅಂದೆ. ಈ ಗಂಟೆ 8:10 9 ಗಂಟೆಗೆ ಶಾರ್ಪಾಗಿ ಅಲ್ಲಿ ಇರ್ತೀನಿ. ನನಗೆ ಗೊತ್ತಿದೆ ನಿನ್ನ ಟೈಮಿಂಗ್. ಫ್ಲೈಟ್ ಏನಾದರೂ ಮಿಸ್ ಆದರೆ ಸರಿ, ನಿನ್ನ ಡ್ರೆಸ್ ಎಲ್ಲ ಗಾಡೀಲಿದೆ. ಇಲ್ಲಿಂದ ಸ್ಟ್ರೇಟಾಗಿ ಏರ್ಪೋರ್ಟ್ಗೆ ಹೋಗೋಣ. ಓಕೆ? ಓಕೆ. ಸರಿ, ಬನ್ನಿ. ಎಲ್ಲದಕ್ಕೂ ಒಂದು ವಯಸ್ಸಿರುತ್ತೆ. ಲವ್ ಮಾಡೋದಕ್ಕೂ ಒಂದು ವಯಸ್ಸು, ಮೆಚುರಿಟಿ ಇರಬೇಕು. ಲವ್ ಮಾಡೋದು ತಪ್ಪಲ್ಲ. ಸರಿ ಇಲ್ದಿರೋ ವ್ಯಕ್ತಿಗೆ ಲವ್ ಮಾಡಬಾರ್ದು. ಅದೇ ಥರ ಫೇಸ್ಬುಕ್, ವಾಟ್ಸಪ್, ಇಂಟರ್ನೆಟ್, ಕಂಪ್ಯೂಟರ್ ಇದರಲ್ಲೆಲ್ಲ ಎಷ್ಟು ಒಳ್ಳೆ ವಿಷಯಗಳಿದಾವೋ ಅದಕ್ಕಿಂತ ಹೆಚ್ಚು ಕೆಟ್ಟ ವಿಷಯಗಳಿರೋದಕ್ಕೆ ಚಾನ್ಸಸ್ ಇದೆ. ನಾವೇ ಜಾಗೃತರಾಗಿರಬೇಕು.